ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರ್ಗ ಸ್ಟೋರೀಸ್. ನನ್ನ ಹೆಸರು ರಜನಿ. ನಾವು ತುಂಬ ಬಡವರಾಗಿದ್ದೆವು. ನನ್ನ ತಂದೆ ತಾಯಿಗೆ ನಾವು 3 ಜನ ಹೆಣ್ಣು ಮಕ್ಕಳು. ಎಲ್ಲರಿಗಿಂತ ನಾನೇ ದೊಡ್ಡವಳಾಗಿದ್ದೆ. ನಾನು ಇನ್ನೂ ಓದುತ್ತಿರುವಾಗಲೇ ರಾಜು ಅವರ ಸಂಬಂಧ ನಮಗೆ ಬಂದಿತ್ತು. ರಾಜು ಅವರು ಸ್ವಲ್ಪ ಶ್ರೀಮಂತರೇ ಆಗಿದ್ದರು. ಸ್ವಂತ ವ್ಯಾಪಾರಗಳನ್ನು ಸಹ ಹೊಂದಿದ್ದರು. ಅವರು ನಮ್ಮ ಬಳಿ ಯಾವುದೇ ವರದಕ್ಷಿಣೆಯನ್ನು ಕೇಳದೆ ನನ್ನನ್ನು ಮದುವೆ ಮಾಡಿಕೊಂಡು ಬಂದಿದ್ದರು. ಅವರು ಏನೂ ಕೇಳದಿದ್ದರು. ನಮ್ಮ ತಂದೆ ತಾಯಿ ನಮಗೆ ಇದ್ದುದರಲ್ಲಿಯೇ ನಮ್ಮ ವಿವಾಹವನ್ನು ಚೆನ್ನಾಗಿಯೇ ಮಾಡಿ ಕಳಿಸಿದರು. ಇಷ್ಟು ಬಡಮನೆತನದ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಳ್ಳಲು ಮುಂದೆ ಬಂದಿದ್ದಾರೆ. ಯಾವುದೇ ವರದಕ್ಷಿಣೆಯನ್ನು ಸಹ ಕೇಳಲಿಲ್ಲ ಎಂದು ನಾವೆಲ್ಲರೂ ಅವರನ್ನು ತುಂಬ ಗೌರವದಿಂದ ನೋಡುತ್ತಿದ್ದೆವು. ನಾವು ಮದುವೆಯಾಗಿ ಈಗ ಗಂಡನ ಮನೆಗೆ ಬಂದಿದ್ದೆ. ನನ್ನ ಮನೆಯಲ್ಲಿ ನಾನು, ನನ್ನ ಗಂಡ ಮತ್ತು ಮಾವ ಮಾತ್ರ ಇದ್ದೆವು. ನಮ್ಮ ಭಾವನವರು ತಂದೆಗೆ ಇಷ್ಟವಿಲ್ಲದ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಎಂದು ಅವರು ನಮ್ಮ ಜೊತೆ ವಾಸಿಸುತ್ತಿರಲಿಲ್ಲ. ಅವರು ಬೇರೆಯ ಕಡೆಯೇ ವಾಸವಿದ್ದರು. ಮದುವೆಯಾದ ಮೊದಲ ರಾತ್ರಿಯೇ ನನ್ನ ಗಂಡ ನನ್ನಲ್ಲಿ ಹೇಳಿದ್ದರು, ನನ್ನ ತಂದೆ ತುಂಬ ಒಳ್ಳೆಯವರು. ಅವರು ನಮ್ಮನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ ನೀನು ನೋಡ್ಕೋಬೇಕು. ಅವರಿಗೆ ಯಾವತ್ತೂ ಎದುರು ಮಾತನಾಡಬೇಡ. ಅವರು ಏನು ಹೇಳಿದರೂ ನಿರಾಕರಿಸಬೇಡ. ಅವರ ವಿರುದ್ಧ ಯಾರಾದರೂ ಏನಾದರೂ ಮಾತನಾಡಿದರೆ ಅವರಿಗೆ ತುಂಬ ಕೋಪ ಬರುತ್ತದೆ. ಅವರು ಎಲ್ಲ ಕೆಲಸದಲ್ಲೂ ತುಂಬ ಸ್ಟ್ರಿಕ್ಟ್ ಆಗಿರುತ್ತಾರೆ. ಅವರು ತುಂಬ ಕಟ್ಟುನಿಟ್ಟಾಗಿ ಎಲ್ಲವನ್ನೂ ಪಾಲಿಸುತ್ತಾರೆ. ಆದ್ದರಿಂದ ನೀನು ಅವರ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನೇ ಹರಿಸಬೇಕು ಎಂದು ನನಗೆ ತಿಳಿಸಿದ್ದರು. ನಮ್ಮ ದಿನಗಳು ತುಂಬ ಸುಂದರವಾಗಿ ಸಂತೋಷದಿಂದ ಕಳೆಯುತ್ತಿದ್ದವು. ಮದುವೆಯಾಗಿ ಈಗ 1 ವಾರವಷ್ಟೇ ಆಗಿತ್ತು. ನಾವು ಇವತ್ತು ಹೊರಗಡೆ ಎಲ್ಲಾದರೂ ಸುತ್ತಾಡಕ್ಕೆ ಹೋಗೋಣ, ಹಾಗೆ ಸಿನಿಮಾ ನೋಡಿಕೊಂಡು ಬರೋಣ ಎಂದು ಖುಷಿಯಿಂದ ಹೇಳಿದರು ನನ್ನ ಯಜಮಾನರು. ಆ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಆದರೆ ನನ್ನ ಸಂತೋಷ ತುಂಬ ಸಮಯ ಉಳಿಯಲಿಲ್ಲ. ಅದೇ ಸಮಯಕ್ಕೆ ನನ್ನ ಮಾವ ರಾಜು ಎಂದು ಜೋರಾಗಿ ಕೂಗಿದರು. ನನ್ನ ಗಂಡ ತಕ್ಷಣ ನನ್ನ ರೂಮ್ನಿಂದ ಓಡಿ ಅಲ್ಲಿಗೆ ಹೋದರು. ಮಾವ ಜೋರಾಗಿ ಕೂಗುವುದು ನನಗೆ ಕೂಡ ಕೇಳಿಸ್ತು. ನಾನು ಕೂಡ ಅವರ ಹಿಂದೆಯೇ ಹೊರಗೆ ಬಂದೆ. ಮಾವ ಈಗ ಕೋಪದಿಂದ, ಏನೋ ಮದುವೆಯಾಗಿ 1 ವಾರ ಕಳೀತಾ ಬಂತು, ಏನು ಇನ್ನೂ ಮನೆಯಲ್ಲೇ ಕೂತ್ಕೊಂಡಿದ್ಯಾ? ಕಂಪನಿಗೆ ಹೋಗಬೇಕು ಅಂತ ಆಲೋಚನೆ ಇಲ್ವಾ ನಿಂಗೆ? ಕೆಲಸದ ಮೇಲೆ ಎಷ್ಟೊಂದು ನಷ್ಟ ಆಗಿದೆಯೋ ಏನು ಬೇಗ ಬೇಗ ಕೆಲಸಕ್ಕೆ ಹೋಗು ಎಂದು ಜೋರಾಗಿ ರೇಗಿದರು. ನಾನು ನನ್ನ ಬಿಸ್ನೆಸ್ಸನ್ನು ನಿನ್ನನ್ನು ನಂಬಿ ನಿನಗೆ ಒಪ್ಪಿಸಿದ್ದೀನಿ. ತಕ್ಷಣ ನೀನು ಹೋಗಿ ಎಲ್ಲವೂ ಸರಿ ಇದೆಯಾ ಇಲ್ವಾ ಎಂದು ಪರಿಶೀಲಿಸಿ ಕೆಲಸವನ್ನು ಮುಂದುವರಿಸು. ಇನ್ನು ಮೇಲೆ ಕೆಲಸದ ಬಗ್ಗೆ ಸ್ವಲ್ಪ ಗಮನ ಹರಿಸು. ನಾನು ನಿನಗೆ ಮದುವೆ ಮಾಡಿಸಿದ್ದು ನೀನು ಹೆಂಡತಿಯ ಜೊತೆ ಯಾವಾಗಲೂ ರೂಮ್ನಲ್ಲಿ ಇರೋದಕ್ಕಾಗಿ ಅಲ್ಲ. ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳಿವೆ. ನಿನ್ನ ಹೆಂಡತಿಗೂ ಅಡಿಗೆ ಮಾಡಲು ಹೇಳು ಮತ್ತು ಮನೆಯ ಕೆಲಸವನ್ನು ಶುರು ಮಾಡಲು ಹೇಳು ಎಂದು ಕೋಪದಿಂದಲೇ ಹೇಳಿದರು. ಅವರ ಮಾತು ಕೇಳ್ತಾ ಇದ್ದಂತೆ ನನಗೂ ಕೂಡ ತುಂಬ ನಿರಾಸೆಯಾಗಿತ್ತು. ಯಾಕೆಂದರೆ ನಮಗೆ ಮದುವೆಯಾಗಿ ಕೇವಲ ಇನ್ನೂ 5-6 ದಿನಗಳಷ್ಟೇ ಕಳೆದಿತ್ತು. ಹೊಸ ಜೋಡಿಗೆ ಇರುವಂತಹ ಆಸೆ ಆಕಾಂಕ್ಷೆಗಳು ನಮಗೂ ಕೂಡ ಇದ್ದವು. ನಾವು ಮದುವೆಯಾಗಿ ಬಂದಾಗಿನಿಂದ ಮನೆಯಲ್ಲಿ ಅಡಿಗೆ ತಿಂಡಿಗಳನ್ನು ಮತ್ತು ಮನೆಯ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಇದ್ದೆ. ಆದರೂ ನನ್ನ ಮಾವನಿಗೆ ಅದು ಸಾಕಾಗಲಿಲ್ಲ. ಪ್ರತಿದಿನ ಏನೋ ಒಂದು ಲೋಪದೋಷಗಳನ್ನು ಕಂಡು ಹಿಡಿತಾ ಇದ್ರು. ಆಗ ರಾಜು ಹೇಳಿದರು, ರಜನಿ, ನನ್ನ ಅಪ್ಪ ನಿನಗೆ ಏನಾದರೂ ಹೇಳಿದರೆ ನೀನು ಬೇಜಾರು ಮಾಡ್ಕೋಬೇಡ. ಅವರ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡ ಎಂದು ರಾಜು ನನಗೆ ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಮಾವ ಯಾಕೆ ಇಷ್ಟೊಂದು ಕೋಪಗೊಳ್ತಾ ಇದ್ದಾರೆ, ಯಾಕೆ ಅಷ್ಟೊಂದು ಕೂಗಾಡ್ತಿದ್ದಾರೆ ಎಂದು ನಾನು ತುಂಬ ಯೋಚಿಸ್ತಾ ಇದ್ದೆ. ಆ ದಿನ ಭಾನುವಾರವಾಗಿತ್ತು. ಆಫೀಸ್ಗೆ ಕೂಡ ರಜೆ ಇತ್ತು. ಈ ದಿನವೇ ನಾವೆಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂದ್ಕೊಂಡೆವು. ಆದರೆ ಮಾವ ಮಾಡಿದ ಕೆಲಸ ನನ್ನನ್ನು ತುಂಬ ಭಯಪಡುವಂತೆ ಮಾಡಿತ್ತು. ನನ್ನ ಗಂಡ ಬೇಸರದಿಂದಲೇ ಹೇಳಿದರು, ದಯವಿಟ್ಟು ನನ್ನನ್ನು ಕ್ಷಮಿಸು ರಜನಿ. ಈ ದಿನ ಕೂಡ ನಾನು ಕೆಲಸಕ್ಕೆ ಹೋಗಲೇಬೇಕು. ಏನೋ ಅರ್ಜೆಂಟ್ ಮೀಟಿಂಗ್ ಇದೆಯಂತೆ. ಈ ದಿನ ನಾನು ಹೊರಗಡೆ ಹೋಗೋಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ದಿನ ಹೋಗೋಣ ಬಿಡು ಎಂದು ಹೇಳಿದರು. ಆಗ ನಾನು, ಪರವಾಗಿಲ್ಲ ರೀ, ನೀವು ಕೆಲಸದ ಮೇಲೆ ಹೋಗಿ, ಮೊದಲು ಕೆಲಸ ಮಾಡಬೇಕಲ್ವಾ, ಬೇರೆ ದಿನ ಯಾವತ್ತಾದರೂ ನಾವು ಹೊರಗಡೆ ಹೋಗೋಣ ಎಂದು ಅವರನ್ನು ಸಮಾಧಾನ ಮಾಡಿದೆ. ನನಗೆ ನನ್ನ ಗಂಡನ ಜೊತೆ ಜಗಳಕ್ಕೆ ಇಳಿಯಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಸಂತೋಷದಿಂದಲೇ ಅವರನ್ನು ಕೆಲಸಕ್ಕೆ ಕಳುಹಿಸಿಕೊಟ್ಟೆ. ನಾನು ಅಡುಗೆ ಮನೆಗೆ ಬಂದು ಪಾತ್ರೆಗಳನ್ನು ತೊಳೆಯುತ್ತಿದ್ದೆ. ಮದುವೆಯಾದಾಗಿನಿಂದ ಮನೆಯ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕಾಗಿತ್ತು. ನಾನು ಮದುವೆಯಾಗಿ ಬರುವುದಕ್ಕಿಂತ ಮೊದಲು ಈ ಮನೆಯಲ್ಲಿ ಒಬ್ಬ ಕೆಲಸದವಳು ಮನೆ ಕೆಲಸ ಮಾಡುತ್ತಿದ್ದಳು. ಮಾವ ಆಕೆಯನ್ನು ಸಹ ಕೆಲಸದಿಂದ ತೆಗೆದುಹಾಕಿದ್ದರು. ಇನ್ನು ಮುಂದೆ ಸೊಸೆ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಳೆ, ನಿನ್ನ ಅಗತ್ಯ ನಮಗಿಲ್ಲ ಎಂದು ಹೇಳಿ ಅವಳನ್ನು ಕೆಲಸದಿಂದ ಬಿಡಿಸ್ಬಿಟ್ಟಿದ್ರಂತೆ. ಮನೆಯ ಎಲ್ಲ ಕೆಲಸವನ್ನು ಮಾಡಿಟ್ಟು ನಾನು ನನ್ನ ರೂಮ್ಗೆ ಹೋಗಿ ಮಲಗಿಕೊಂಡೆ. ಅಷ್ಟರಲ್ಲೇ ಹೊರಗಿನಿಂದ ಮಾವ ನನ್ನನ್ನು ಜೋರಾಗಿ ಕರೆದರು. ಅಯ್ಯೋ ದೇವ್ರೆ, ಮಾವ ಯಾಕೆ ಇಷ್ಟು ಜೋರಾಗಿ ಕೂಗ್ತಾ ಇದ್ದಾರೆ ಎಂದು ಮಾವನ ರೂಮ್ಗೆ ಓಡಿ ಹೋದೆ ನಾನು. ಅವರು ಅಲ್ಲಿ ರೂಮ್ನಲ್ಲಿ ಮಂಚದ ಮೇಲೆ ಆರಾಮವಾಗಿ ಕುಳಿತಿದ್ದರು.
ಅಲ್ಲಿ ಹೋಗಿ ಏನ್ ಮಾವ ಎಂದು ಕೇಳುವಷ್ಟರಲ್ಲಿಯೇ ಅವರು ನನ್ನನ್ನು ತಲೆಯಿಂದ ಕಾಲಿನವರೆಗೂ ನನ್ನನ್ನೇ ಗುರುಗುಟ್ಟಿ ನೋಡ್ತಾ ಇದ್ರು. ನನಗೆ ಅವರ ನೋಟ ತುಂಬಾ ಭಯ ಮತ್ತು ಕಸಿಮಿಸಿ ಉಂಟು ಮಾಡ್ತಾ ಇತ್ತು. ನಾನು ಸ್ವಲ್ಪ ನಡುಗುವ ಧ್ವನಿಯಲ್ಲೇ ಕೇಳಿದೆ, ಮಾವ ಯಾಕೆ ಕರೆದ್ರಿ, ಏನಾದರೂ ಬೇಕಿತ್ತಾ ಎಂದು. ಹೌದು, ನನಗೆ ನೀನು ಬೇಕು ಎಂದು ಹೇಳಿದರು. ಹಾ, ಏನು? ನನಗೆ ಅರ್ಥವಾಗಲಿಲ್ಲ ಅವರು ಏನು ಹೇಳಿದ್ರು ಅಂತ. ಯಾಕೋ ನನಗೆ ಕೆಟ್ಟ ಭಾವನೆಯಿಂದ ಕೇಳ್ತಿದ್ದಾರೆ ಎಂದು ಅನ್ನಿಸ್ತು. ಮಾವ ಅಂದರೆ ತಂದೆಗೆ ಸಮಾನರು. ಅವರು ತಮ್ಮ ಸೊಸೆಯನ್ನು ಬೇರೆ ರೀತಿಯಲ್ಲಿ ನೋಡುವುದಿಲ್ಲ, ತನ್ನ ಹೆತ್ತ ಮಗಳಂತೆ ನೋಡುತ್ತಾರೆ ಎಂದು ನಾನು ಅಂದ್ಕೊಂಡಿದ್ದೆ. ಆದರೆ ಮಾವನ ನೋಟ ಯಾಕೋ ನನಗೆ ವಿಚಿತ್ರ ಅನ್ನಿಸ್ತಾ ಇತ್ತು. ನೀನು ಸ್ವಲ್ಪ ಇಲ್ಲಿ ಕುಳಿತುಕೋ, ನನಗೆ ನಿನ್ನಲ್ಲಿ ಸ್ವಲ್ಪ ಮಾತನಾಡಲು ಇದೆ ಎಂದು ಹೇಳಿದರು. ನೋಡು, ನಾನು ಮನೆಯಲ್ಲಿ ತುಂಬಾ ಸಮಯದಿಂದ ಒಂಟಿಯಾಗಿದ್ದೇನೆ. ಈಗ ನಮ್ಮಿಬ್ಬರನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಇಲ್ಲ. ನನಗೆ ಒಂಟಿಯಾಗಿ ಕುಳಿತುಕೊಳ್ಳಲು ತುಂಬ ಬೇಸರವಾಗುತ್ತದೆ. ಆದರೆ ನನ್ನ ಕಷ್ಟ ಯಾರ ಜೊತೆ ಹೇಳುವ ಹಾಗೆ ಕೂಡ ಇಲ್ಲ. ಮಾವನ ಆ ಮಾತು ಕೇಳಿ ನನಗೆ ಇನ್ನೂ ಚಿಂತೆ ಜಾಸ್ತಿ ಆಯಿತು. ಅದು ಅಲ್ಲದೆ ಮಾವನ ರೂಮ್ನಲ್ಲಿ ಕೇವಲ ಒಂದು ಹಾಸಿಗೆ ಮಾತ್ರ ಇತ್ತು. ಅಲ್ಲಿ ಯಾವುದೇ ಕುರ್ಚಿ ಸಹ ಇರಲಿಲ್ಲ. ಆದ್ದರಿಂದ ನನ್ನನ್ನು ಅವರ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುವಂತೆ ಒತ್ತಾಯಿಸಿದರು. ನನ್ನ ಕೈ ಹಿಡಿದು ಹಾಸಿಗೆಯ ಮೇಲೆ ಕೂರಿಸಿದರು. ಈಗ ಅವರು ಮಾತನಾಡಲು ಪ್ರಾರಂಭಿಸಿದರು. ಆದರೆ ಅವರ ನೋಟ ಮಾತ್ರ ನನ್ನ ದೇಹದ ಮೇಲೆಯೇ ಓಡ್ತಾ ಇತ್ತು. ನನಗೆ ಯಾಕೋ ಅದು ಸರಿ ಅನ್ನಿಸಲಿಲ್ಲ. ನನ್ನ ಇಡೀ ದೇಹ ಬೆವರತೊಡಗಿತ್ತು. ನಾನು ಗೊಂದಲಕ್ಕೆ ಒಳಗಾಗಿದ್ದೆ. ಯಾಕೆಂದರೆ ನನ್ನ ಗಂಡ ಮನೆಯಲ್ಲಿದ್ದಾಗ ಮಾವ ತುಂಬ ಕೋಪದಿಂದ ಕೂಗಾಡೋರು. ಅವರು ಮನೆಯಲ್ಲಿ ಇಲ್ಲದಿದ್ದಾಗ ಮಾವ ನನ್ನ ಜೊತೆ ಮಾತನಾಡುವಾಗ ತುಂಬ ಮೃದು ಸ್ವಭಾವದ ವ್ಯಕ್ತಿಯಂತೆ ಕಾಣುತ್ತಿದ್ದರು. ಅವರು ತುಂಬ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ತನ್ನಲ್ಲಿರುವ ಎಲ್ಲ ಕೋಪ ದ್ವೇಷವನ್ನು ನನ್ನ ಗಂಡನ ಮೇಲೆ ಮಾತ್ರ ತೀರಿಸ್ಕೊಳ್ತಾ ಇದ್ರು. ಇವರು ಯಾಕೆ ನನ್ನ ಗಂಡನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ದಾರೆ? ಈಗ ಆ ಕೋಪ ಎಲ್ಲಿ ಹೋಯಿತು ಎಂದು ನಾನು ಯೋಚಿಸ್ತಾ ಇದ್ದೆ. ಸೊಸೆ ತನ್ನ ಮಾವನನ್ನು ತಂದೆಯಂತೆ ಗೌರವದಿಂದ ಕಾಣಬೇಕು. ಮಾವ ಕೂಡ ತನ್ನ ಸೊಸೆಯನ್ನು ಮಗಳಂತೆ ನೋಡ್ಕೋಬೇಕು. ಸೊಸೆಯ ಮೇಲೆ ಮಾವನ ಜವಾಬ್ದಾರಿ ಇರುತ್ತದೆ. ನಿನ್ನ ಮಾವನಿಗೆ ನೀನು ಗೌರವ ಕೊಡುತ್ತಾ ಅವರ ಎಲ್ಲ ಕೆಲಸಗಳನ್ನು ಮಾಡಬೇಕು. ಅವರ ಎಲ್ಲ ಬೇಕು ಬೇಡಗಳನ್ನು ನೀನು ತಿಳಿದುಕೋಬೇಕು. ಯಾವುದೇ ರೀತಿಯ ಅಸಭ್ಯ ವರ್ತನೆ ಅಥವಾ ತೊಂದರೆ ಮಾಡಬಾರ್ದು ಎಂದು ನನಗೆ ನನ್ನ ತಾಯಿ ಹೇಳ್ಕೊಟ್ಟಿದ್ರು. ಆದರೆ ಮಾವನ ಬದಲಾದ ಸ್ವಭಾವ ನನಗೆ ಯಾಕೋ ಸರಿ ಎಂದು ಅನ್ನಿಸ್ತಾ ಇರಲಿಲ್ಲ. ಅವರು ನನ್ನನ್ನೇ ತಿನ್ನುವ ಹಾಗೆ ನೋಡ್ತಾ ನನ್ನ ಕೈಯನ್ನು ಹಿಡಿದುಕೊಂಡರು. ನಾನು ತಕ್ಷಣ ನನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡೆ. ನಾನು ರೂಮ್ನಿಂದ ಹೊರಗೆ ಬರಲು ಮುಂದಾದೆ. ಆಗ ಮಾವ ನನ್ನನ್ನು ಕರೆದು, ನೀನು ಯಾಕೆ ಹೊರಗಡೆ ಹೋಗ್ತಾ ಇದೀಯಾ? ಬಾ, ಇಲ್ಲಿ ಕುತ್ಕೋ, ನನ್ನ ಜೊತೆ ಇಲ್ಲೇ ಕುಳಿತುಕೋ, ನನ್ನ ಬಳಿ ಮಾತನಾಡು ಎಂದು ಹೇಳಿದರು. ಅವರ ಮಾತಿನ ಶೈಲಿ ಮತ್ತು ಅವರು ನನ್ನನ್ನು ಮುಟ್ಟುವ ರೀತಿ ತುಂಬ ಅಸಹ್ಯ ಎಂದು ನನಗೆ ಅನ್ನಿಸ್ತಾ ಇತ್ತು. ನನ್ನ ಜೊತೆ ಕೂತ್ಕೋ ಅಂತ ಹೇಳ್ತಾ ತಮ್ಮ ತೊಡೆಯನ್ನು ಸವರ್ತಾ ಇದ್ರು ಅವರು. ಅವರ ವಿಚಿತ್ರವಾದ ವರ್ತನೆ ನನ್ನನ್ನು ತುಂಬ ಭಯಪಡಿಸ್ತಾ ಇತ್ತು. ಅವರು ಹೇಳಿದರು, ನೀನು ಮೊನ್ನೆ ರಾತ್ರಿ ಹಾಕ್ಕೊಂಡಿದ್ಯಲ್ಲ ಸಿಲ್ಕ್ ನೈಟಿ, ಅದು ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೀನು ಇವತ್ತು ಕೂಡ ಅದನ್ನೇ ಹಾಕಿಕೊಂಡು ಬಾ, ಅದರಲ್ಲಿ ನೀನು ಅಪ್ಸರೆಯ ಥರ ಕಾಣಿಸ್ತಿದ್ದೆ ಎಂದು ಹೇಳಿದರು. ಅದನ್ನು ಕೇಳಿದ ತಕ್ಷಣ ನನಗೆ ಛೀ ಎಂದು ಅನ್ನಿಸಿತು. ನನ್ನ ಮೈ ಮೇಲೆಲ್ಲ ಚೇಳುಗಳು ಓಡಾಡಿದ ಹಾಗೆ ಅನ್ನಿಸಿತು. ಈ ರೀತಿಯಾದಂತಹ ಮಾತುಗಳು ನನ್ನ ಗಂಡ ನನಗೆ ಹೇಳಬೇಕಾಗಿತ್ತು. ಆದರೆ ಇವರು ನನ್ನ ಮಾವ, ಇವರು ಯಾಕೆ ಈ ರೀತಿ ವಿಚಿತ್ರವಾಗಿ ವರ್ತಿಸುತ್ತಿದ್ದಾರೆ ಎಂದು ನನಗೆ ತುಂಬ ಭಯ ಆಯಿತು. ನಾನು ತಕ್ಷಣ, ಮಾವ ನೀವು ಏನು ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮ ಮಗಳಿದ್ದ ಹಾಗೆ ಎಂದು ನನ್ನ ರೂಮ್ಗೆ ಹೊರಟು ಹೋದೆ. ಪ್ರತಿದಿನ ನನ್ನ ಗಂಡ ಮನೆಯಿಂದ ಹೊರಟ ನಂತರ ನನ್ನ ಮಾವ ಏನಾದರೂ ನೆಪ ಹೇಳಿ ನನ್ನನ್ನು ರೂಮ್ಗೆ ಕರೆಸಿಕೊಂಡು ಅಸಹ್ಯವಾಗಿ ನನ್ನ ಜೊತೆ ವರ್ತಿಸಲು ಪ್ರಯತ್ನಿಸ್ತಾ ಇದ್ರು. ನಾನು ಹೇಗೋ ಬಹಳ ಕಷ್ಟದಿಂದ ತಪ್ಪಿಸಿಕೊಂಡು ಬರ್ತಾ ಇದ್ದೆ. ಅವರು ಉದ್ದೇಶಪೂರ್ವಕವಾಗಿಯೇ ನನ್ನನ್ನು ಅವರ ರೂಮ್ಗೆ ಕರೆಯುತ್ತಿದ್ದರು. ಅವರು ನನ್ನ ಮೈ ಮುಟ್ಟಲು ಪ್ರಯತ್ನಿಸುತ್ತಾ ಇದ್ರು. ಒಮ್ಮೆ ನನಗೆ ಕೈ ತುಂಬ ನೋವಾಗ್ತಿದೆ, ಬಂದು ಮಸಾಜ್ ಮಾಡು ಎಂದು ಹೇಳ್ತಾ ಇದ್ರು. ಇನ್ನೊಮ್ಮೆ ಕಾಲು ತುಂಬ ನೋವ್ತಾ ಇದೆ, ಒಮ್ಮೆ ಸೊಂಟ ನೋವು. ನನಗೆ ಇಲ್ಲ ಎಂದು ಹೇಳಲು ಕೂಡ ಆಗೋದಿಲ್ಲ, ಅಥವಾ ನಾನು ಮಾಡ್ತೀನಿ ಮಾವ ಎಂದು ಹೇಳಲು ಕೂಡ ಆಗ್ತಾ ಇರಲಿಲ್ಲ. ಅವರ ಸ್ಪರ್ಶ ನನಗೆ ತುಂಬ ಕಷ್ಟ ಕೊಡ್ತಾ ಇತ್ತು. ಅದು ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಅವರು ಎಲ್ಲ ಕೆಲಸದಲ್ಲೂ ಬಲವಂತ ಮಾಡ್ತಾ ಇದ್ರು. ನಾವು ಒಬ್ಬರಿಗೆ ಒಂದು ಗೌರವ ಸ್ಥಾನ ಕೊಟ್ಟಿರ್ತೇವೆ, ಆದರೆ ಅವರು ಈ ರೀತಿ ನಮ್ಮ ಜೊತೆ ವರ್ತಿಸಿದಾಗ ನಮಗೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಮಾವ ನನಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ, ಪಾತ್ರೆ ತುಳಿಲಿಲ್ಲ, ಮನೆ ಕೂಡ ಇನ್ನೂ ಸಾರಿಸಿಲ್ಲ ಎಂದು ಹೇಳ್ತಾ ನಾನು ಅಲ್ಲಿಂದ ಹೊರಬರ್ತಾ ಇದ್ದೆ. ನನಗೆ ಮನೆಯಲ್ಲಿ ತುಂಬ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಹೇಗೋ ಪ್ರತಿದಿನ ಅವರಿಂದ ತಪ್ಪಿಸ್ಕೊಳ್ತಾ ಇದ್ದೆ. ಗಂಡನಲ್ಲಿ ಇದೆಲ್ಲ ಹೇಳಲು ನನಗೆ ಧೈರ್ಯ ಸಾಕಾಗ್ತಾ ಇರಲಿಲ್ಲ. ಎಷ್ಟು ದಿನ ಎಂದು ನಾನು ಈ ಮಾವನಿಂದ ದೂರ ಇರಲು ಪ್ರಯತ್ನಿಸಬಹುದು? ಇವರ ಆ ಕೆಟ್ಟ ದೃಷ್ಟಿಯಿಂದ ನಾನು ಎಷ್ಟು ಸಮಯ ತಪ್ಪಿಸಿಕೊಂಡು ಇರಬಹುದು? ನಾನು ಹೇಗಾದರೂ ಮಾಡಿ ಇಂದು ನನ್ನ ಗಂಡನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಲೇಬೇಕು ಅಂತ ತೀರ್ಮಾನಿಸಿಕೊಂಡೆ. ಆದರೆ ಹೇಗೆ ಮಾತನಾಡೋದು ಎಂದು ನನಗೆ ಅರ್ಥವಾಗ್ತಾ ಇಲ್ಲ.
ಧೈರ್ಯ ಕೂಡ ಸಾಕಾಗ್ತಾ ಇರಲಿಲ್ಲ. ಅವರು ಅಪ್ಪ ಎಂದರೆ ಅವರಿಗೆ ತುಂಬ ಪ್ರೀತಿ. ಒಂದು ಶಬ್ದ ಕೂಡ ಅಪ್ಪನ ವಿರುದ್ಧ ಅವರು ಮಾತಾಡ್ತಾ ಇರಲಿಲ್ಲ. ಆಯ್ತಪ್ಪ, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ ಅಂತ ಮಾತ್ರ ಮಾತಾಡೋರು. ಅವರ ತಂದೆ ಏನು ಹೇಳಿದರೂ ಅದು ತನ್ನ ಒಳ್ಳೆಯದಕ್ಕಾಗಿಯೇ ಎಂದು ಅವರು ನಂಬ್ತಾ ಇದ್ರು. ಒಂದು ದಿನ ಅಡಿಗೆ ಮನೆಯಲ್ಲಿ ಅನ್ನ ಮಾಡ್ತಾ ಇದ್ದೆ. ಮಾವ ಅಡಿಗೆ ಮನೆಗೆ ಬಂದವರೇ ನನ್ನನ್ನು ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡರು. ನಾನು ತಕ್ಷಣ ಅವರನ್ನು ದೂರ ತಳ್ಳಿದೆ. ಆಗ ನನಗೆ ಎಲ್ಲಿಲ್ಲದ ಕೋಪ ಬಂದಿತ್ತು. ಏನು ಮಾವ, ಏನು ಮಾಡ್ತಾ ಇದ್ದೀರಾ ನೀವು? ನನ್ನನ್ನು ಏನು ಅಂತ ಅನ್ಕೊಂಡಿದ್ದೀರಾ ಎಂದು ನಾನು ತಳ್ಳಿದ ರಭಸಕ್ಕೆ ಅಷ್ಟು ದೂರ ಡೈನಿಂಗ್ ಟೇಬಲ್ ಬಳಿ ಬಿದ್ದರು. ನಾನು ಕೋಪದಿಂದ ಮತ್ತು ಭಯದಿಂದ ನಡುಗ್ತಾ ಇದ್ದೆ. ತಕ್ಷಣ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಓಡಿ ನನ್ನ ರೂಮ್ಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡೆ. ಒಳಗೆ ಕುಳಿತು ಜೋರಾಗಿ ಅಳತೊಡಗಿದೆ. ನನ್ನ ಮಾವ ನನ್ನ ಜೊತೆ ಈ ರೀತಿ ನಡೆದುಕೊಳ್ಳಬಹುದು ಎಂದು ನಾನು ಕನಸಿನಲ್ಲಿ ಕೂಡ ಊಹಿಸಿರಲಿಲ್ಲ. ನನಗೆ ತುಂಬ ಬೇಸರವಾಗ್ತಿತ್ತು. ಅಯ್ಯೋ ದೇವರೇ, ನನ್ನ ಜೊತೆ ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಅವರು ನನ್ನಲ್ಲಿ ಈ ರೀತಿ ವರ್ತಿಸುತ್ತಿದ್ದಾರೆ ಎಂದು ಅಳ್ತಾ ಇದ್ದೆ ನಾನು. ಆದರೆ ಇವರ ವಿಚಿತ್ರವಾದ ಈ ಸ್ವಭಾವ ನನ್ನನ್ನು ತುಂಬ ಆತಂಕಕ್ಕೆ ಒಳಗಾಗುವಂತೆ ಮಾಡಿತ್ತು. ಇನ್ನು ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡನಲ್ಲಿ ಈ ವಿಷಯವನ್ನು ಮುಚ್ಚಿಡುವುದಿಲ್ಲ. ಏನೇ ಆದರೂ ಸರಿ, ನಾನು ಅವರಿಗೆ ಹಿಂದೆ ಅವರ ತಂದೆಯ ಎಲ್ಲ ಸತ್ಯ ಹೇಳ್ತೀನಿ ಎಂದು ನಿರ್ಧರಿಸಿಕೊಂಡಿದ್ದೆ. ನಾನು ಪೂರ್ತಿ ದಿನ ರೂಮಿನ ಹೊರಗೆ ಬರಲೇ ಇಲ್ಲ. ಯಾವುದೇ ಕೆಲಸವನ್ನು ಮಾಡದೆ ನನ್ನ ರೂಮ್ ಒಳಗೆ ಬಾಗಿಲ ಹಾಕ್ಕೊಂಡು ಕುಳಿತುಕೊಂಡಿದ್ದೆ. ಮಧ್ಯಾಹ್ನ ಮಾವ ಬಂದು ನನ್ನ ರೂಮ್ನ ಬಾಗಿಲು ತಟ್ಟಿದರು. ನನಗೆ ಬಾಗಿಲು ತೆರೆಯುವಂತೆ ಹೇಳ್ತಾ ಇದ್ರು. ಆದರೆ ನಾನು ಏನೂ ಮಾತನಾಡಲಿಲ್ಲ. ಬಾಗಿಲು ಕೂಡ ತೆರೆಯಲಿಲ್ಲ. ಅವರಿಗೆ ಹಸಿವಾಗಿತ್ತು ಅನಿಸುತ್ತೆ. ಅದಕ್ಕಾಗಿಯೇ ಅವರು ಊಟಕ್ಕಾಗಿ ನನ್ನನ್ನು ಕರೆಯುತ್ತಿದ್ದರು. ಆದರೆ ನಾನು ಮೌನವಾಗಿ ಯೋಚಿಸ್ತಾ ಇದ್ದೆ. ಒಂದು ವೇಳೆ ಇವರಿಗೆ ಊಟ ಕೊಡಲೆಂದು ನಾನು ಹೊರಗೆ ಹೋದರೆ ಅವರು ಮತ್ತೆ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸಬಹುದು ಎಂದು ನನಗೆ ಅನ್ನಿಸ್ತಾ ಇತ್ತು. ರಾತ್ರಿ ನನ್ನ ಗಂಡ ಬಂದು ಬಾಗಿಲು ತಟ್ಟಿದರು. ನೀನು ಯಾಕೆ ಬಾಗಿಲು ಹಾಕ್ಕೊಂಡು ಒಳಗಡೆ ಇದೆಯಾ? ಏನು ಮಾಡ್ತಾ ಇದೆಯಾ? ನಿನಗೆ ಏನಾಯಿತು ಎಂದು ಅವರು ಕೇಳಿದರು. ನಾನು ನನ್ನ ಗಂಡನ ಧ್ವನಿಯನ್ನು ಕೇಳಿ ತಕ್ಷಣ ಬಾಗಿಲು ತೆಗೆದೆ. ನಾನು ಬಾಗಿಲು ತೆಗೆಯುತ್ತಿದ್ದಂತೆ ನನ್ನ ಗಂಡನನ್ನು ತಪ್ಪಿಕೊಂಡು ಜೋರಾಗಿ ಅಳಬೇಕು ಅಂದುಕೊಂಡಿದ್ದೆ. ಆದರೆ ಅಪ್ಪ ಮಗ ಇಬ್ಬರು ಕೋಪದಿಂದ ನನ್ನನ್ನೇ ಗುರಾಯಿಸ್ತಾ ಇದ್ರು. ಏನಾಗಿದೆ ರಜನಿ ನಿಂಗೆ ಎಂದು ನನ್ನ ಗಂಡ ಕೋಪದಿಂದಲೇ ಕೇಳಿದರು. ನನ್ನ ಅಪ್ಪ ಬೆಳಿಗ್ಗೆಯಿಂದ ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ. ನಿಂಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ವಾ? ನನ್ನ ಅಪ್ಪನಿಗೆ ಶುಗರು ಮತ್ತು BP ಇದೆ. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೊಡಬೇಕು ಅಂತ ನಿಂಗೆ ಗೊತ್ತಿಲ್ವಾ? ನೀನು ಎಜುಕೇಟೆಡೇ ಅಲ್ವಾ? ನೀನು ಎಜುಕೇಟೆಡ್ ಥರ ನಡೆದುಕೊಳ್ತಾ ಇಲ್ಲ. ಒಂದು ವೇಳೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸಿಗದಿದ್ದರೆ ಅವರ ಆರೋಗ್ಯ ಹೆಚ್ಚು ಕಡಿಮೆ ಆಗುವುದಿಲ್ಲವಾ ಅಂತ ಹೇಳಿದರು. ಅವರು ನನ್ನನ್ನು ತುಂಬ ಬೈತಾ ಇದ್ರು. ನನ್ನ ತಂದೆಗೆ ಏನಾದರೂ ಆಗಬಾರದು, ಆದರೆ ಇದಕ್ಕೆ ಯಾರು ಹೊಣೆ ಎಂದು ನನ್ನ ಮೇಲೆಯೇ ಆರೋಪಿಸ್ತಾ ಇದ್ರು. ನನಗೆ ತುಂಬ ಕೋಪ ಬರ್ತಾ ಇತ್ತು. ನಾನು ಹೇಳಿದೆ, ನೋಡಿ, ನಿಮ್ಮ ತಂದೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಎಂದು. ಆಗ ನನ್ನ ಮಾವ, ನೋಡು, ಮದುವೆಯಾಗಿ ಇನ್ನೂ 1 ತಿಂಗಳು ಕೂಡ ಆಗೇ ಇಲ್ಲ. ನಿನ್ನ ಹೆಂಡತಿ ಹೇಗೆ ಮಾತನಾಡ್ತಾ ಇದ್ದಾಳೆ? ಅವಳ ನಿಜ ಬಣ್ಣ ಈಗ ತೋರಿಸಲು ಹೊರಟಿದ್ದಾಳೆ ಅವಳು. ನನಗೆ ಮೊದಲೇ ಚೆನ್ನಾಗಿ ಗೊತ್ತಿತ್ತು ಈ ಹುಡುಗಿಯರು ಇದೇ ರೀತಿ ಮಾಡ್ತಾರೆ ಅಂತ. ಗಂಡನನ್ನು ತಮ್ಮ ಬಲೆಯಲ್ಲಿ ಬೀಳಿಸಿ ನಂತರ ತಾವು ಹೇಗಾದರೂ ಮಾಡಿ ಮನೆಯಿಂದ ಹೊರಗಡೆ ಹೋಗಿ ಬೇರೆ ಮನೆ ಮಾಡಬೇಕು ಅಂತ ನಾಟಕ ಆಡ್ತಾರೆ. ಅವನ ಕುಟುಂಬಸ್ಥರನ್ನು ಬಿಟ್ಟು ನಾನು ನನ್ನ ಗಂಡನ ಜೊತೆ ಬದುಕಬೇಕು ಅಂತ ಮನೆಯವರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸ್ತಾರೆ ಎಂದು ಹೇಳಿದ್ರು. ತಂದೆಯ ಮಾತನ್ನು ಕೇಳಿದ ನನ್ನ ಗಂಡ, ಸಾಕು ನಿಲ್ಲಿಸು. ಇನ್ನು ಮುಂದೆ ನನ್ನ ಅಪ್ಪನ ಬಗ್ಗೆ ಏನಾದರೂ ಒಂದು ಮಾತು ಹೇಳಿದರೆ ನಿನಗೆ ಈ ತಕ್ಷಣವೇ ವಿಚ್ಛೇದನ ನೀಡುತ್ತೇನೆ. ಚೆನ್ನಾಗಿ ನೆನಪಿಟ್ಟುಕೋ ಎಂದು ಗದರಿಸಿದರು. ಅವರ ಮಾತು ಕೇಳ್ತಾ ಇದ್ದಂತೆ ನನ್ನ ಕಣ್ಣು ತುಂಬಿ ಬಂದು ಕಣ್ಣೀರು ಹರಿಯುತ್ತಿತ್ತು. ಯಾಕೆಂದರೆ ಮದುವೆಯ ಸಮಯದಲ್ಲಿ ನನ್ನ ತಾಯಿ ನನಗೆ ಹೇಳಿದ್ದರು, ಯಾವುದೇ ಕಾರಣಕ್ಕೂ ಗಂಡನ ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ವಾಪಸ್ ತವರ ಮನೆಗೆ ಬರಬೇಡ ಎಂದು. ನನಗೆ ಬೇರೆ ಯಾವುದೇ ದಾರಿ ಇಲ್ಲದೆ ಗಂಡನ ಮಾತು ಕೇಳಲೇಬೇಕಾಗಿತ್ತು. ಅವರ ಸೂಚನೆಯಂತೆ ನಡೆಯಲೇಬೇಕಾಗಿತ್ತು. ನನ್ನ ಗಂಡನ ಸಪೋರ್ಟ್ನಿಂದ ಮಾವ ದಿನದಿಂದ ದಿನಕ್ಕೆ ಅವರ ತೊಂದರೆ ತುಂಬ ಜಾಸ್ತಿ ಆಗ್ತಾ ಇತ್ತು. ಅವರು ಹೇಳಿದ ಕೆಲಸವನ್ನು ನಾನು ಮಾಡಬೇಕಾಗುತ್ತದೆ. ಒಂದು ವೇಳೆ ಮಾಡದಿದ್ದರೆ ಅವರು ನನ್ನ ಗಂಡನಿಗೆ ಚಾಡಿ ಹೇಳ್ತಾ ಇದ್ರು. ಆಗ ನನ್ನ ಗಂಡ ಪ್ರತಿದಿನ ನನ್ನನ್ನು ಬೈತಾ ಇದ್ರು. ಅಷ್ಟು ಮಾತ್ರ ಅಲ್ಲದೆ ತಂದೆ ಹೇಳಿದ ಮಾತು ಕೇಳ್ತಾ ಇಲ್ಲ ಎಂದು ಗೊತ್ತಾದರೆ ಕೋಪಗೊಂಡು ನನ್ನನ್ನು ಒಡೆಯುವುದು ಮತ್ತು ನನ್ನ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದರು. ಈ ಭಯ ನನ್ನೊಳಗೆ ಈಗ ಸದಾ ಕಾಡತೊಡಗಿತ್ತು. ಮಾವನ ಜೊತೆ ಮನೆಯಲ್ಲಿದ್ದು ಭಯದಿಂದ ದಿನಗಳನ್ನು ಕಳೀತಾ ಇದ್ದೆ. ನನ್ನ ಗಂಡನ ಬಳಿ ಮಾವನ ಬಗ್ಗೆ ಹೇಳಲು ನನಗೆ ಧೈರ್ಯ ಸಾಕಾಗ್ತಾ ಇರಲಿಲ್ಲ. ಅವರು ನನ್ನ ಮಾತನ್ನು ಕೇಳಿಸಿಕೊಳ್ಳುವ ಗೋಜಿಗೂ ಕೂಡ ಹೋಗ್ತಾ ಇರಲಿಲ್ಲ. ನಾನು ಅವರ ತಂದೆ ಸತ್ಯ ಹೇಳಿದರೆ ಅವರು ನಂಬೋದು ಕೂಡ ಇಲ್ಲ. ನನ್ನ ಮಾತೆ ಸುಳ್ಳು ಅಂತ ಅಂದ್ಕೋತಾರೆ. ನಾನು ಮಾವನಿಂದ ದೂರ ಹೊಳಿದರೆ ಮಗ ಮನೆಗೆ ಬಂದ ತಕ್ಷಣ ಹೇಳ್ಕೊಡ್ತಾ ಇದ್ರು, ಮಗ, ನಿನ್ನ ಹೆಂಡತಿ ನನ್ನ ಮಾತೇ ಕೇಳೋದಿಲ್ಲ.
ನಾನು ಈ ತಕ್ಷಣ ಅವಳ ಅಪ್ಪ ಅಮ್ಮನನ್ನು ನಮ್ಮ ಮನೆಗೆ ಕರೆಸ್ತೀನಿ. ಯಾಕೆ ನಿಮ್ಮ ಮಗಳು ಈ ರೀತಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ? ನೀವು ನಿಮ್ಮ ಮಗಳಿಗೆ ಒಳ್ಳೆಯ ಸಂಸ್ಕಾರ ಹೇಳಿಕೊಟ್ಟಿಲ್ಲ, ಒಳ್ಳೆಯ ಬುದ್ಧಿ ಕೂಡ ಹೇಳಿಕೊಟ್ಟಿಲ್ಲ ಅವಳಿಗೆ ಎಂದು ನಾನು ಅವರಲ್ಲೇ ಕೇಳ್ಬಿಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ರು. ಅಪ್ಪ, ಅವಳ ತಲೆ ಸರಿ ಇಲ್ಲ ಬಿಡು, ನೀನು ಏನು ಚಿಂತೆ ಮಾಡಬೇಡಿ, ಸ್ವಲ್ಪ ಸಮಯದ ನಂತರ ಎಲ್ಲ ಸರಿ ಹೋಗುತ್ತದೆ, ನಾನು ಅವಳನ್ನು ಸರಿ ಮಾಡ್ತೀನಿ ಅಂತ ನಮ್ಮ ಯಜಮಾನರು ಅವರ ಅಪ್ಪನಿಗೆ ಹೇಳ್ತಾ ಇದ್ರು. ನಾನು ಕೋಪದಿಂದ ಅವರಿಬ್ಬರ ಕಡೆ ನೋಡ್ತಾ ಇದ್ದೆ. ಇತ್ತೀಚೆಗೆ ಮನೆಯಲ್ಲಿ ಯಾವಾಗಲೂ ಇದೇ ರೀತಿಯ ಕಿರಿಕಿರಿ ಶುರುವಾಗ್ಬಿಟ್ಟಿತ್ತು. ಒಂದು ದಿನ ನನ್ನ ಗಂಡ ನನ್ನ ಬಳಿ ಮಾತನಾಡಿದರು. ರಜನಿ, ನಿನಗೆ ಈ ಮನೆಯಲ್ಲಿ ಏನಾದರೂ ತೊಂದರೆ ಆಗಿದೆಯಾ? ನಿನಗೆ 10 ಜನರ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ಏನಾದರೂ ನಾವು ಮಾಡ್ತಾ ಇದ್ದೀವಾ? ಇಲ್ಲಿ ಏನು ಕಷ್ಟ ಆಗಿದೆ ನಿನಗೆ? ನನಗೆ ನನ್ನ ತಾಯಿ ಇಲ್ಲ, ತಂಗಿನೂ ಇಲ್ಲ, ಅಕ್ಕನೂ ಇಲ್ಲ, ಇರುವುದು ಕೇವಲ ನನ್ನ ತಂದೆ ಒಬ್ಬರೇ. ಅದು ಕೂಡ ಅವರಿಗೆ ವಯಸ್ಸಾಗಿದೆ. ಇತ್ತೀಚೆಗೆ ಆರೋಗ್ಯದ ಸಮಸ್ಯೆ ಬೇರೆ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೂ ಕೂಡ ನಿನಗೆ ಆಗೋದಿಲ್ವಾ? ಎಲ್ಲ ಹುಡುಗಿರು ಆಸೆ ಪಡ್ತಾರೆ, ಯಾರು ಇಲ್ಲಿದ ಕುಟುಂಬ ಸಿಗಬೇಕು ನನಗೆ ಅಂತ. ಆದರೆ ನಿನ್ನ ಅದೃಷ್ಟ, ನಿನಗೆ ಇಂತಹ ಕುಟುಂಬ ಸಿಕ್ಕಿದೆ. ಈ ಸಣ್ಣ ಕುಟುಂಬವನ್ನು ಕೂಡ ನಿನ್ನಿಂದ ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ? ಆಗ ನಾನು ಹೇಳಿದೆ, ರೀ, ನನಗೆ ಅತ್ತೆ ನಾದ್ನಿಯರು ಇದ್ದಿದ್ರೆ ನಾನು ನೆಮ್ಮದಿಯಾಗಿ ಧೈರ್ಯವಾಗಿ ಈ ಮನೆಯಲ್ಲಿ ಜೀವಿಸ್ತಾ ಇದ್ದೆ. ಆದರೆ ಇಲ್ಲಿ ಇರೋಕ್ಕೆ ನನಗೆ ಭಯ ಆಗುತ್ತೆ. ಏನು? ಇಲ್ಲಿ ಇದ್ರೆ ನಿನಗೆ ಭಯ ಆಗುತ್ತಾ? ಯಾಕೆ? ಇಲ್ಲೇನಾದರೂ ರಾಕ್ಷಸರಿದ್ದಾರಾ? ಅಲ್ಲ ರೀ, ನನ್ನ ಉದ್ದೇಶ ಅದಲ್ಲ. ನೀವು ನಿಮ್ಮ ತಂದೆಗೆ ಇನ್ನೊಂದು ಮದುವೆ ಮಾಡಿಸಿ ಎಂದು ಹೇಳಿದೆ. ನನ್ನ ಮಾತು ಕೇಳ್ತಾ ಇದ್ದಂತೆ ನನ್ನ ಗಂಡ ನನ್ನ ಕೆನ್ನೆಗೆ ಜೋರಾಗಿ ಪಟಾರ್ ಅಂತ ಹೊಡೆದ್ರು. ಏನು ಮಾತನಾಡ್ತಾ ಇದೀಯ ನೀನು? ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಮಾತಾಡೋದಕ್ಕೂ ಒಂದು ಇತಿಮಿತಿ ಇರಲಿ. ಈ ವಯಸ್ಸಿನಲ್ಲಿ ನನ್ನ ತಂದೆಗೆ ಇನ್ನೊಂದು ಮದುವೆ ಮಾಡಬೇಕಾ? ಪ್ರತಿದಿನ ಮಾಡುವ ಅಡುಗೆಯಲ್ಲೇ ಸ್ವಲ್ಪ ಅವರಿಗೆ ಕೊಟ್ಟರೆ ಆಯಿತು. ಅದಕ್ಕೋಸ್ಕರ ನೀನು ಅಪ್ಪನಿಗೆ ಮದುವೆ ಮಾಡಿಸಿ ಅಂತ ಹೇಳ್ತಾ ಇದೀಯಾ? ನಿನಗೆ ನನ್ನ ಅಪ್ಪ ಅಷ್ಟೊಂದು ಭಾರವಾಗಿಬಿಟ್ಟಿದ್ದಾರೆಯೇ? ನಿನ್ನ ಮನಸ್ಥಿತಿ ಎಂತಹುದು, ನೀನು ಎಂತವಳು ಎಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಎಂದರು. ಆಗ ನಾನು, ರೀ, ದಯವಿಟ್ಟು ನನ್ನ ಮಾತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಆದರೆ ಅವರು ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿಯೂ ಇರಲಿಲ್ಲ. ಅರ್ಥ ಮಾಡಿಕೊಳ್ಳೋದು ದೂರದ ಮಾತಾಗಿತ್ತು. ನನ್ನ ತಂದೆಗೆ ಈಗಾಗಲೇ 60 ವರ್ಷ ದಾಟಿದೆ. ಈಗ ಅವರಿಗೆ ಆರೋಗ್ಯ ಕೂಡ ಸರಿಯಿಲ್ಲ. ಇನ್ನೆಷ್ಟು ವರ್ಷ ಅವರು ಇರ್ತಾರೆ ಹೇಳು? ನಿಮ್ಮ ತಂದೆ ನನ್ನ ಜೊತೆ ಕೆಟ್ಟದಾಗಿ ಈ ರೀತಿ ವರ್ತಿಸುತ್ತಿದ್ದಾರೆ ಎಂಬುದನ್ನು ನನಗೆ ಹೇಳಲು ಸ್ವಲ್ಪ ಕೂಡ ಧೈರ್ಯ ಬರಲಿಲ್ಲ. ರೀ, ನೀವು ನನ್ನ ಮಾತನ್ನು ಕೇಳುವುದೇ ಆದರೆ ನೀವು ಅವರಿಗೆ ಮತ್ತೊಂದು ಮದುವೆ ಮಾಡಿಸಿ ಅಷ್ಟೇ ಎಂದೆ. ನಾನು ಮಾವ ಮತ್ತು ಅತ್ತೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ಧಲಾಗಿದ್ದೇನೆ. ನನ್ನ ಮಾತು ಕೇಳ್ತಾ ಇದ್ದಂತೆ ನನ್ನ ಗಂಡ ಈಗ ನಗಲು ಪ್ರಾರಂಭಿಸಿದರು. ನಿನಗೆ ಕೇವಲ ನನ್ನ ತಂದೆ ಒಬ್ಬರ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಮತ್ತೆ ಅವರ ಜೊತೆ ಇನ್ನೊಬ್ಬರನ್ನ ಸೇವೆ ಕೂಡ ಮಾಡ್ತೀಯಾ? ಇಬ್ಬರ ಸೇವೆ ಮಾಡಲು ನಿನ್ನಿಂದ ಸಾಧ್ಯ ಆಗುತ್ತಾ? ನೀನು ನನ್ನ ಬಳಿ ಏನು ಬೇಕಾದರೂ ಕೇಳು, ನಾನು ನಿಂಗೋಸ್ಕರ ಮಾಡ್ತೀನಿ. ಆದರೆ ಅಪ್ಪನ ಬಗ್ಗೆ ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡು. ಮಾತಿನ ಮೇಲೆ ಸ್ವಲ್ಪ ಹದ್ದು ಇರಲಿ ಎಂದು ಅವರು ನನಗೆ ಹೇಳಿದರು. ನಾನು ಮನೆಯಲ್ಲಿ ಈಗ ಅವರಿಗಾಗಿ ಮಾತ್ರ ಅಡಿಗೆ ಮಾಡಿ ಹಾಕ್ತಾ ಇದ್ದೆ. ನಾನು ಊಟ ಮಾಡದೆ ಹಾಗೆಯೇ ಕುಳಿತಿದ್ದೆ. ನನ್ನ ಗಂಡ ನನ್ನ ಮಾತು ಕೇಳಲೆಂದು 2 ದಿನಗಳ ನಂತರ, ರಜನಿ, ನಿನಗೆ ಇಬ್ಬರ ಜವಾಬ್ದಾರಿ ತೆಗೆದುಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ. ನೀನು ಈಗ ನಿನ್ನ ಲಾಭಕ್ಕಾಗಿ ಏನನ್ನೋ ಮಾಡಲು ಹೊರಟಿದೀಯಾ? ಅದು ಖಂಡಿತ ಸಾಧ್ಯವಾಗದ ಮಾತು. ಅದು ಅಲ್ಲದೆ ಈ ಮನೆ ಮತ್ತು ವ್ಯವಹಾರ, ನಮ್ಮ ಬಿಸ್ನೆಸ್ ಎಲ್ಲವೂ ನನ್ನ ತಂದೆಯ ಹೆಸರಿನಲ್ಲೇ ಇದೆ. ಅವರಿಗೆ ಇನ್ನೊಂದು ಮದುವೆ ಮಾಡಿಸಿದರೆ ಎಲ್ಲ ಆಸ್ತಿ ಅವರ ಕೈಯಲ್ಲೇ ಇಟ್ಕೊಳ್ತಾರೆ. ಅದರ ಬಗ್ಗೆ ಸ್ವಲ್ಪ ಅರಿವಿರಲಿ ನಿಂಗೆ. ನಂತರ ನನ್ನನ್ನು ಮತ್ತು ನಿನ್ನನ್ನು ಈ ಮನೆಯಿಂದ ಒದ್ದು ಹೊರ ಹಾಕ್ತಾರೆ. ನಿನಗೆ ಅಪ್ಪನ ಕೋಪ ಚೆನ್ನಾಗಿ ಗೊತ್ತಲ್ವಾ? ಇಷ್ಟೊಂದು ದಿನದಿಂದ ನೀನು ಅವ್ರನ್ನ ನೋಡ್ತಾನೆ ಇದೆಯಾ ತಾನೆ? ಪ್ರತ್ಯೇಕವಾಗಿ ನಾನು ನಿನಗೆ ಏನು ಹೇಳುವ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಈ ಮಾತು ಏನಾದರೂ ಅಪ್ಪನ ಕಿವಿಗೆ ಬಿದ್ದರೆ ಅಷ್ಟೇ ನಿನ್ನ ಕತೆ. ನೀನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸುವುದಾಗಿ ಕೇಳಬೇಡ. ಅಷ್ಟು ಹೇಳಿ ಅವರು ತನ್ನ ರೂಮ್ನಿಂದ ಹೊರಗೆ ಹೊರಟು ಹೋದರು. ಆದರೆ ನಾನು ಏನು ಮಾತನಾಡುವುದು ಎಂದು ಯೋಚಿಸ್ತಾ ಇದ್ದೆ. ನನ್ನ ಮಾವನ ಕೆಟ್ಟ ವರ್ತನೆ ನನ್ನಿಂದ ಸಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಒಂದು ವೇಳೆ ತವರು ಮನೆಗೆ ಹೋದರೆ ಗಂಡನ ಮನೆಯ ನೆಮ್ಮದಿ ಹಾಳು ಮಾಡಿ ಬಂದ್ಲು ಅಂದ್ಕೋಬಹುದು. ನಾನು ಏನು ಮಾಡಬೇಕು ನನಗೆ ಎಂದು ಗೊತ್ತಾಗ್ತಾ ಇರಲಿಲ್ಲ. ಅಯ್ಯೋ ದೇವರೇ, ಒಂದು ಹೆಣ್ಣಾಗಿ ಹುಟ್ಟಿದರೆ ಎಷ್ಟೊಂದು ಕಷ್ಟಗಳನ್ನು ಸಹಿಸಬೇಕಾಗುತ್ತದೆ. ಅದು ಅಲ್ಲದೆ ನಾನು ಎಷ್ಟು ಅಸಹಾಯಕಳಾಗಿದ್ದೇನೆ ಎಂದರೆ ನನ್ನ ಕಷ್ಟವನ್ನು ಯಾರಲ್ಲಿಯೂ ಹೇಳುವ ಹಾಗೆ ಕೂಡ ಇಲ್ಲ. ಎಲ್ಲವನ್ನು ಸಹಿಸಿಕೊಂಡು ನನ್ನ ಜೀವನವನ್ನು ನೋಡ್ಕೋಬೇಕು ಅಷ್ಟೇ. 1-2 ಜಾಸ್ತಿ ಮಾತನಾಡಿದರೆ ನನ್ನ ಗಂಡ ಡೈವರ್ಸ್ ಕೊಡ್ತೀನಿ ಅಂತ ಬೇರೆ ಹೇಳ್ತಾರೆ. ಹೆಣ್ಣು ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲರೂ? ಒಂದು ವೇಳೆ ಗಂಡನಿಗೆ ಡೈವರ್ಸ್ ಪಡೆದುಕೊಂಡರೆ ಇನ್ನೊಂದು ಮದುವೆ ನಡೆಯುವುದು ದೂರದ ಮಾತಾಗಿತ್ತು. ಯಾಕೆಂದರೆ ನನ್ನ ತಂಗಿಯರಿಗೆ ಇನ್ನೂ ಮದುವೆ ಕೂಡ ಆಗಿರಲಿಲ್ಲ. ತಕ್ಷಣ ಬರುವ ಸಂಬಂಧಗಳೆಲ್ಲವೂ ಕೂಡ ನಿಂತು ಹೋಗುತ್ತದೆ. ಆ ಮನೆಯ ಹೆಣ್ಣು ಮಕ್ಕಳ ಸ್ವಭಾವ ಸರಿ ಇಲ್ಲ. ದೊಡ್ಡವಳು ಗಂಡನಿಂದ ವಿಚ್ಛೇದನ ಪಡೆದು ಮನೆಯಲ್ಲಿ ಕುಳಿತುಕೊಂಡಿದ್ದಾಳೆ ಎಂದು ಆರೋಪ ಬೇರೆ ಮಾಡ್ತಾರೆ. ಇದರಿಂದ
ನನ್ನ ತಂಗಿಯರ ಜೀವನ ಕೂಡ ಹಾಳಾಗೋಗುತ್ತೆ, ಅವರಿಗೂ ತುಂಬ ತೊಂದರೆಯಾಗುತ್ತದೆ ಎಂದು ನಾನು ಯೋಚಿಸ್ತಾ ಇದ್ದೆ. ನಾನು ಏನು ಮಾಡಬೇಕೆಂದು ನನಗೆ ಗೊತ್ತಾಗದೆ ಪ್ರತಿದಿನ ಕಣ್ಣೀರಿನಲ್ಲೇ ಭಯದಿಂದ ಜೀವಿಸ್ತಾ ಇದ್ದೆ. ನಾನು ಬೇಗ ಅಡಿಗೆ ಮನೆಗೆ ಹೋಗಿ ಅನ್ನ ಸಾಂಬಾರು ಮತ್ತು ಪಲ್ಯ ಮಾಡಿ ಟೇಬಲ್ ಮೇಲೆ ತಂದು ಇಟ್ಟು ಪುನಃ ನನ್ನ ರೂಮ್ಗೆ ಹೋಗಿ ಸೇರಿಕೊಳ್ತಾ ಇದ್ದೆ. ಆದರೆ ನಾನು ಮಾತ್ರ ಏನನ್ನು ತಿಂತಾ ಇರಲಿಲ್ಲ. ಹಸಿವಿನಿಂದ ಹಾಗೆಯೇ ಮಲ್ಕೊಂಡಿದ್ದೆ. ನೀನು 2 ದಿನದಿಂದ ತಿಂದಿಲ್ಲ, ಹಸಿವಿನಿಂದ ಇದ್ದೀಯಲ್ಲ, ಬಾ ತಿನ್ನು ಎಂದು ಕೂಡ ಯಾರೂ ಕರೀತಾ ಇರಲಿಲ್ಲ. ಗಂಡಸರು ಎಲ್ಲರೂ ಒಂದೇ ರೀತಿ ಇರ್ತಾರೆ. ಅವರಿಗೆ ಅವರ ಬಗ್ಗೆ ಮಾತ್ರ ಚಿಂತೆ. ಹೆಂಡತಿ ಹೇಗಿದ್ದಾಳೆ, ಊಟ ಮಾಡಿದ್ಲಾ ಇಲ್ವಾ ಅನ್ನೋ ಚಿಂತೆ ಕೂಡ ಇರೋದಿಲ್ಲ ಅವರಿಗೆ. ನನ್ನ ಗಂಡ ಕೂಡ ಈಗ ಅದೇ ರೀತಿಯೇ ಆಗ್ಬಿಟ್ಟಿದ್ರು. ಮರುದಿನ ಬೆಳಿಗ್ಗೆ ನನ್ನ ಗಂಡ ತಿಂಡಿ ತಿಂದು ಆಫೀಸ್ಗೆ ಹೊರಟು ಹೋದರು. ನಾನು ನನ್ನ ರೂಮ್ನಲ್ಲೇ ಕುಳಿತಿದ್ದೆ. ನನ್ನ ಮಾವ ನನ್ನನ್ನು ರಜನಿ ಎಂದು ಕೂಗಲು ಶುರು ಮಾಡಿಬಿಟ್ರು. ನನಗೆ ಇಷ್ಟವಿಲ್ಲದಿದ್ದರೂ ಕಷ್ಟಪಟ್ಟು ಹೆಜ್ಜೆ ಹಾಕುತ್ತಾ ಅವರ ರೂಮ್ಗೆ ಹೋದೆ. ಅವರು ವಿಚಿತ್ರವಾಗಿ ನಗಲು ಶುರು ಮಾಡಿದರು. ಏನಾಯ್ತು ಮಾವ, ಯಾಕೆ ನೀವು ನಗ್ತಾ ಇದ್ದೀರಾ? ಆಗ ಮಾವ ಹೇಳಿದರು, ನೀನು ನಿನ್ನ ಏನು ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಸೌಂದರ್ಯ ತೋರಿಸಿ ನನ್ನ ಮಗನನ್ನು ನನ್ನಿಂದ ದೂರ ಮಾಡಿ ಅವನನ್ನು ಇಲ್ಲಿಂದ ಬೇರ್ಪಡಿಸಿ ಬೇರೆ ಮನೆ ಮಾಡಿ ನೆಮ್ಮದಿಯಾಗಿ ಜೀವಿಸಬಹುದು ಅಂತನಾ? ಅದು ನಿನ್ನ ಭ್ರಮೆ ಅಷ್ಟೇ. ನನ್ನನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ನೀನು ಬೇರೆ ಮನೆ ಮಾಡಿ ಹೊರಟು ಹೋಗಬೇಕು ಅಂದ್ಕೊಂಡಿದೀಯಾ ತಾನೆ? ಅದು ಖಂಡಿತ ಸಾಧ್ಯವಿಲ್ಲದ ಮಾತು. ನನ್ನ ಮಗ ನಾನು ಹಾಕಿದ ಗೆರೆಯನ್ನು ಎಂದಿಗೂ ಕೂಡ ದಾಟೋದಿಲ್ಲ. ಅದು ನನಗೆ ಚೆನ್ನಾಗಿಯೇ ಗೊತ್ತು. ನಿನ್ನ ಆಲೋಚನೆಯನ್ನು ನೀನು ತಕ್ಷಣವೇ ಬದಲಾಯಿಸಿಬಿಡು. ಅದು ಕನಸಿನಲ್ಲಿ ಕೂಡ ನಡೆಯೋದಿಲ್ಲ. ಅವನು ನನ್ನನ್ನು ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ. ಮಾವ, ನಾನು ಆ ರೀತಿ ಯಾವುದೇ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ನಾವು ಈ ಮನೆಯಿಂದ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಎಂದು ನಾನು ಹೇಳಿದೆ. ನಾನು ನಿನ್ನನ್ನೇ ಈ ಮನೆಗೆ ಸೊಸೆಯಾಗಿ ಯಾಕೆ ಕರ್ಕೊಂಡ್ಬಂದೆ ಗೊತ್ತಾ? ನನ್ನ ಮಗನಿಗೆ ಒಳ್ಳೊಳ್ಳೆ ಸಂಬಂಧಗಳು, ಶ್ರೀಮಂತ ಕುಟುಂಬದ ಹೆಣ್ಣು ಮಕ್ಕಳು ಸಿಗ್ತಾ ಇದ್ರು. ಆದರೆ ನಿನ್ನನ್ನು ನೋಡಿದ ತಕ್ಷಣ ನೀನು ನನಗೆ ತುಂಬ ಇಷ್ಟವಾಗ್ಬಿಟ್ಟಿದ್ದೆ. ಅದಕ್ಕೋಸ್ಕರವೇ ನಿನ್ನನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿರೋದು. ಶ್ರೀಮಂತ ಹುಡುಗಿಯರನ್ನು ಮದುವೆ ಮಾಡಿದರೆ ಅವಳು ನನ್ನ ಮಗನನ್ನು ಇಲ್ಲಿಂದ ಕರೆದುಕೊಂಡು ಹೊರಟು ಹೋಗ್ತಾಳೆ. ಆ ಮಾತು ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು. ಹಣದ ವ್ಯಾಮೋಹದಿಂದ ನನ್ನ ಮಗ ಕೂಡ ಬದಲಾಗಿ ಹೋಗ್ತಾನೆ. ಅದಕ್ಕೋಸ್ಕರನೇ ನಿನ್ನಂತ ಬಡ ಹೆಣ್ಣು ಮಗಳನ್ನು ನಾನು ಅವನಿಗೋಸ್ಕರ ಆಯ್ಕೆ ಮಾಡಿದ್ದು. ನಿನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟದಲ್ಲಿ ಜೀವಿಸುತ್ತಿದ್ದಾರೆ ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೆ? ಅವರು ತುಂಬ ಕಷ್ಟದಿಂದ ನಿನ್ನ ಮದುವೆ ಬೇರೆ ಮಾಡಿದ್ದಾರೆ. ನಿನ್ನನ್ನು ಕರೆದುಕೊಂಡು ಹೋಗಿ ಪುನಃ ಮನೆಯಲ್ಲಿ ಇಟ್ಟುಕೊಳ್ಳಲು ಅವರಿಂದ ಖಂಡಿತ ಸಾಧ್ಯವಿಲ್ಲ. ಅದು ಅಲ್ಲದೆ ನಿನಗೆ ಮತ್ತೊಂದು ಮದುವೆಯನ್ನು ಅವರಿಂದ ಮಾಡಲು ಖಂಡಿತ ಸಾಧ್ಯವಿಲ್ಲ. ಆದರೂ ನೀನು ಹಠ ಮಾಡಿ ನಿನ್ನ ಮನೆಗೆ ಹೋದರೆ ನಿನ್ನ ತಂಗಿಯರ ಭವಿಷ್ಯತ್ತು ಕೂಡ ಹಾಳಾಗಿ ಹೋಗುತ್ತದೆ. ನಿನ್ನ ಜೀವನ ಚೆನ್ನಾಗಿರಬೇಕು, ಸುಖವಾಗಿರಬೇಕು ಎಂದು ನೀನೇನಾದರೂ ಬಯಸೋದೇ ಆದರೆ ನಾನು ಹೇಳಿದಂತೆ ನೀನು ನಡೆದುಕೊಳ್ಳಲೇಬೇಕು ಎಂದು ಮಾವ ಗರ್ವದಿಂದ ನನ್ನಲ್ಲಿ ಹೇಳಿದರು. ಇದಕ್ಕೆ ಬೇರೆ ದಾರಿಯೇ ಏನೂ ಇಲ್ಲ ನಿಂಗೆ. ಅಯ್ಯೋ ದೇವ್ರೆ, ನಾನು ಎಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ. ಯಾಕೆ ನನಗೆ ಇಂಥ ಪರೀಕ್ಷೆ ಮಾಡ್ತಾ ಇದೀಯಾ ಎಂದು ನಾನು ದೇವರಲ್ಲಿ ಅಳ್ತಾ ಕೇಳ್ತಾ ಇದ್ದೆ. ಆಗ ಮಾವ ಹೇಳ್ತಾರೆ, ನೀನು ನನ್ನ ಆಸೆಯನ್ನು ಈಡೇರಿಸು. ನಾನು ಹೇಳಿದ ಹಾಗೆ ಕೇಳಿದರೆ ನಾನು ನನ್ನ ಆಸ್ತಿಯಲ್ಲಿ ನಿನಗೆ ಒಂದು ಮನೆಯನ್ನು ಕೊಡ್ತೀನಿ. ಅವರ ಮಾತು ಕೇಳಿ ಆ ಕ್ಷಣ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಅನ್ನಿಸ್ತಾ ಇತ್ತು ನನಗೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಗಂಡ ಅವಮಾನ ಪಾಲಾಗುತ್ತಾನೆ, ಎಲ್ಲರೂ ಅವನನ್ನೇ ನಿಂದಿಸುತ್ತಾರೆ ಎಂದು ನನಗನ್ನಿಸಿತು. ನನ್ನ ಕಷ್ಟಕ್ಕೆ, ನೋವಿಗೆ ಶಾಶ್ವತ ಪರಿಹಾರವಲ್ಲ ಇದು. ಆತ್ಮಹತ್ಯೆಯಿಂದ ನನ್ನ ತವರಿನ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ಜೀವ ತುಂಬ ಅಮೂಲ್ಯವಾದದ್ದು. ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ ಎಂದು ನನ್ನ ಮನಸ್ಸಿನಲ್ಲಿಯೇ ನಾನು ನಿರ್ಧರಿಸಿಕೊಂಡಿದ್ದೆ. ಆದರೆ ನನಗೆ ಇಂತಹ ಕೊಳಕು ಜೀವನ ಮಾಡಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದು ನನಗೆ ಅನ್ನಿಸ್ತಾ ಇತ್ತು. ನಂತರ ನಾನು ಬೇಗ ಬೇಗ ಅಡಿಗೆಗಳನ್ನು ರೆಡಿ ಮಾಡಿ ಊಟ ಮಾವನ ರೂಮ್ಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಕೊಟ್ಟು ತಕ್ಷಣ ಅಲ್ಲಿಂದ ಹೊರಗೆ ಓಡಿ ಬರ್ತಾ ಇದ್ದೆ. ಅವರ ಜೊತೆ ಏನು ಕೂಡ ಮಾತನಾಡ್ತಾ ಇರಲಿಲ್ಲ. ಪಕ್ಕದಲ್ಲಿ ಕೂಡ ಕುಳಿತುಕೊಳ್ತಾ ಇರಲಿಲ್ಲ. ಅವರಿನ್ನು ಏನಾದರೂ ಕೇಳಬಹುದಾ ಎಂದು ಕೂಡ ಕಾಯ್ತಾ ಇರಲಿಲ್ಲ. ತಕ್ಷಣ ಅಲ್ಲಿಂದ ಹೊರಟು ಹೋಗಿ ನನ್ನ ರೂಮ್ನಲ್ಲಿಯೇ ಹೆಚ್ಚಿನ ಸಮಯ ಕಳೀತಾ ಇದ್ದೆ. ಒಂದು ದಿನ ಮಾವ ನನ್ನ ಕರೆದು, ತಗೋ ಮಾಂಸ ತಂದಿದ್ದೀನಿ, ಹುರಳಿನಲ್ಲಿ ಮಸಾಲೆ ರುಬ್ಬಿ ಚೆನ್ನಾಗಿ ಸಾರು ಮಾಡು. ನನ್ನ ಹೆಂಡತಿ ಇದ್ದಾಗ ತುಂಬ ಚೆನ್ನಾಗಿ ಮಾಡಿಬಡಿಸ್ತಾ ಇದ್ಲು, ನೀನು ಅದೇ ಥರ ಮಾಡು ಅಂತ ಹೇಳಿದರು. ನನಗೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಮಾಡುವುದಿಲ್ಲ ಎಂದು ಹೇಳಿದೆ. ಆಗ ಅವರು, ಇಲ್ಲ, ಇವತ್ತು ನೀನು ಮಾಡಲೇಬೇಕು, ಇಲ್ಲ ಅಂದರೆ ನಿನ್ನ ಗಂಡನನ್ನು 1 ವಾರ ಕೆಲಸದ ಮೇಲೆ ಬೇರೆ ಊರಿಗೆ ಕಳಿಸ್ಕೊಡ್ತೀನಿ. ಆಗ ಪೂರ್ತಿ ನೀನು ಎಲ್ಲೂ ಹೋಗಲು ಸಾಧ್ಯವಾಗುವುದಿಲ್ಲ, ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಕೂಡ ಸಾಧ್ಯವಾಗುವುದಿಲ್ಲ ಎಂದರು ಕೋಪದಿಂದ. ಆ ರಾತ್ರಿ ನಾನು ಮಟನ್ ಸಾರು ಮತ್ತು ತೆಂಗಿನಕಾಯಿ ಅನ್ನ ಮಾಡಿದೆ. ನನ್ನ ಗಂಡ ಮತ್ತು ಮಾವನಿಗೆ ಊಟ ಬಡಿಸಿ ಅವರಲ್ಲಿ ಊಟ ಮಾಡುವಂತೆ ಹೇಳಿದೆ. ಅವರು ಊಟ ಮಾಡ್ತಾ ತುಂಬ ರುಚಿಯಾಗಿದೆ. ಊಟ ಮಾಡುತ್ತಿರುವಾಗ ಮಾವ ತನ್ನ ಮಗನಲ್ಲಿ ಹೇಳಿದರು,
ಇಂದು ನನ್ನ ಸೊಸೆ ನನ್ನನ್ನು ತುಂಬ ಸಂತೋಷಪಡಿಸಿದ್ದಾಳೆ. ಅವಳು ತುಂಬ ರುಚಿಯಾದ ಅಡಿಗೆಯನ್ನು ನನಗೋಸ್ಕರ ಮಾಡಿ ಬಡಿಸಿದ್ದಾಳೆ. ಇದರ ರುಚಿ ಕೂಡ ನಿನ್ನ ಅಮ್ಮನ ಕೈ ರುಚಿ ತರಾನೇ ಇದೆ. ತುಂಬ ಚೆನ್ನಾಗಿದೆ ಎಂದು ಹೊಗಳುತ್ತಾ ಊಟ ಮಾಡಿದರು. ಇದನ್ನು ಕೇಳಿದ ರಾಜು ಸಂತೋಷದಿಂದ ಮುಗುಳ್ನಗಲು ಪ್ರಾರಂಭಿಸಿದರು. ಅಬ್ಬಾ, ಎಷ್ಟು ದಿನಕ್ಕೆ ನಮ್ಮ ಕುಟುಂಬದಲ್ಲಿ ಸಂತೋಷ ಬಂದಿದೆ ಎಂದು ಅವರು ಹೆಮ್ಮೆಯ ಕಣ್ಣುಗಳಿಂದ ನನ್ನನ್ನೇ ನೋಡಲಾರಂಭಿಸಿದರು. ಆದರೆ ನನಗೆ ಸ್ವಲ್ಪವೂ ಸಂತೋಷವಾಗ್ತಾ ಇರಲಿಲ್ಲ. ನಗು ಕೂಡ ಬರ್ತಾ ಇರಲಿಲ್ಲ. ಮಾವ ಮಗನ ಮುಂದೆ ಗಂಭೀರವಾಗಿ ಮಾತನಾಡ್ತಾ ಇದ್ರು. ತನ್ನ ಮಗ ಇಲ್ಲದ ಸಮಯದಲ್ಲಿ ನನ್ನ ಜೊತೆ ಅಸಭ್ಯವಾಗಿ ಪೋಲಿಯಾಗಿ ವರ್ತಿಸ್ತಾ ಇದ್ರು. ನನಗೆ ಅವರ ಹೊಗಳಿಕೆ ಬೇಕಾಗಿರಲಿಲ್ಲ. ಆವ ಮಾವ ನನಗೆ ಅತ್ತೆಯ ಬಳೆಗಳನ್ನು ಕೊಟ್ಟರು. ಇದನ್ನು ತಗೋ, ಇವತ್ತು ಇದನ್ನು ನಾನು ನಿನಗೆ ಸಂತೋಷದಿಂದ ನೀಡ್ತಾ ಇದ್ದೀನಿ. ನೀನು ಮಾಡಿದ ರುಚಿಕರವಾದ ಅಡುಗೆಗೆ ಇದು ನನ್ನ ಉಡುಗೊರೆ ಎಂದು ಹೇಳಿದರು. ಇಲ್ಲ ಮಾವ, ನನಗೆ ಇದರ ಅಗತ್ಯ ಇಲ್ಲ, ನಾನು ಬೇಡ ಎಂದು ನಿರಾಕರಿಸಿದೆ. ತಕ್ಷಣ ರಾಜು ನನ್ನನ್ನು ನೋಡಿ ಹೇಳಿದ, ಅಪ್ಪ ಇದನ್ನು ನಿನಗೆ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಅದು ನನ್ನ ತಂದೆ ತಾಯಿಯ ಆಶೀರ್ವಾದ. ನೀನು ಅದನ್ನು ಬೇಡ ಅನ್ಬೇಡ, ತಗೋ ಎಂದು ಹೇಳಿದರು. ಇಷ್ಟವಿಲ್ಲದ ಮನಸ್ಸಿನಿಂದಲೇ ನಾನು ಅದನ್ನು ಸ್ವೀಕರಿಸಿದೆ. ಆಗ ಮಾವ, ಇಲ್ಲ, ನಾನು ಇದನ್ನು ನಿನ್ನ ಕೈಗೆ ಕೊಡೋದಿಲ್ಲ, ನಾನೇ ನಿನ್ನ ಕೈಗೆ ಧರಿಸುತ್ತೇನೆ ಎಂದು ಹೇಳಿ ನನ್ನ ಕೈಯನ್ನು ಹಿಡಿದುಕೊಂಡರು. ಖುದ್ದು ಅವರೇ ಆ ಬಳೆಗಳನ್ನು ನನ್ನ ಕೈಗೆ ತೊಡಿಸಿದರು. ನನ್ನ ಮಾವ ಎದ್ದು ನಿಂತು ಈಗ ನನ್ನನ್ನು ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತಿಟ್ಟರು. ಇಲ್ಲಿ ಏನು ನಡೀತಾ ಇದೆ ಎಂದು ಏನೂ ಅರ್ಥವಾಗದೆ ನಾನು ಕಲ್ಲಿನ ಹಾಗೆ ನಿಂತು ಬಿಟ್ಟಿದ್ದೆ. ನೀನು ನನ್ನ ಮಾತನ್ನು ಕೇಳಲು ಶುರು ಮಾಡಿದ್ದೀಯಾ. ನಿನ್ನ ಈ ಬದಲಾದ ರೂಪ ನನಗೆ ತುಂಬ ಸಂತೋಷ ತಂದಿದೆ. ಇನ್ನು ನಿನಗೆ ಏನು ಬೇಕಾದರೂ ನನ್ನನ್ನೇ ಕೇಳು, ನಾನು ನಿನಗಾಗಿ ಎಲ್ಲವನ್ನೂ ಮಾಡುತ್ತೇನೆ. ನೀನು ತುಂಬ ಬೇಗ ನನ್ನ ಹೃದಯದಲ್ಲಿ ಕೂಡ ಒಳ್ಳೆಯ ಸ್ಥಾನ ಪಡೆದು ಬಿಟ್ಟೆ. ನನಗೆ ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು ಎಂದು ಅವರು ತಮ್ಮ ರೂಮ್ನ ಕಡೆ ಹೊರಟರು. ನಾನು ರಾಜುವನ್ನೇ ನೋಡ್ತಾ ಇದ್ದೆ. ಅವರ ಮುಖದಲ್ಲಿ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಅವರು ತುಂಬ ಸಂತೋಷವಾಗಿದ್ದರು. ಆದರೆ ನನಗೆ ತುಂಬ ಬೇಸರವಾಗ್ತಾ ಇತ್ತು. ನಿಮ್ಮ ಅಪ್ಪನ ಈ ನಡವಳಿಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ ರೀ. ನಾನು ಅವರ ನಿಜವಾದ ಮಗಳೇನಲ್ಲ. ಅವರು ನನ್ನೊಂದಿಗೆ ದೂರ ನಿಂತು ಮಾತನಾಡಬೇಕು. ಅವರು ನನ್ನನ್ನು ತಬ್ಬಿಕೊಳ್ಳಲು ಅವರಿಗೆ ಏನು ಹಕ್ಕಿದೆ? ಇದೆಲ್ಲ ನನಗೆ ಒಂಚೂರು ಕೂಡ ಇಷ್ಟ ಆಗೋದಿಲ್ಲ. ದೊಡ್ಡವರು ತಂದೆ ಮತ್ತು ಮಗಳಿಗೆ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ಅಂತರ ಕಾಯ್ದುಕೊಳ್ಳಲು ಹೇಳ್ತಾರೆ ಮತ್ತು ತಾಯಿ ಮತ್ತು ಮಗನಿಗೂ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಮಗ ಪ್ರಾಯಕ್ಕೆ ಬಂದ ಮೇಲೆ ಅಂತರ ಕಾಯ್ದುಕೊಳ್ಳಬೇಕು ಅಂತ. ನನ್ನ ಈ ಹೇಳಿಕೆಯಿಂದ ನನ್ನ ಗಂಡನಿಗೆ ತುಂಬ ಕೋಪ ಬಂದಿತ್ತು. ಅವರು ಗುರಾಯಿಸುತ್ತಾ, ನೀನು ಇಷ್ಟೊಂದು ಚಿಕ್ಕ ಮನಸ್ಸಿನವಳು ಎಂದು ನಾನು ಭಾವಿಸಿರಲಿಲ್ಲ. ನನ್ನ ತಂದೆ ನಿನ್ನನ್ನು ತಮ್ಮ ಮಗಳಂದು ಅಂದ್ಕೊಳ್ತಾ ಇದ್ದಾರೆ. ಅವರು ನಿನ್ನನ್ನು ಮುಟ್ಟಿದರೆ ನಿನ್ನ ಹಣೆಗೆ ಮುತ್ತಿಟ್ರೆ ಏನಾಗ್ಬಿಡ್ತು? ನೀನು ವಿಚಿತ್ರವಾದ ಹುಡುಗಿ. ಅವರನ್ನು ನಿನ್ನ ತಂದೆಯ ರೀತಿ ನೋಡು. ಅಪ್ಪನ ಹೃದಯದಲ್ಲಿ ಸ್ಥಾನ ಪಡೆಯುವ ಬದಲು ನೀನು ಎಲ್ಲವನ್ನು ಕೆಟ್ಟದಾಗಿ ನೋಡ್ತಾ ಇದೆಯಾ? ನೀನು ನಿನಗೆ ಸಿಕ್ಕಿರುವಂತಹ ಪ್ರೀತಿ ಗೌರವವನ್ನು ದೂರ ಮಾಡ್ಕೊಳ್ತಾ ಇದೆಯಾ? ಇಲ್ಲ ರೀ, ಅದು ನಿಮ್ಮ ತಪ್ಪು ಕಲ್ಪನೆ. ನಾನು ನನ್ನ ಮಾವನನ್ನು ಗೌರವದಿಂದ ನೋಡಲು ಪ್ರಯತ್ನಿಸ್ತಾ ಇದ್ದೀನಿ. ಆದರೆ ಅವರು ಅವರ ಮಿತಿಯನ್ನು ದಾಟಿ ನಡೆದುಕೊಳ್ತಾ ಇದ್ದಾರೆ ಎಂದು ಹೇಳಿದೆ. ನನಗೆ ಎಂಥ ವಿಚಿತ್ರವಾದ ಪರಿಸ್ಥಿತಿ ಎದುರಾಗಿತ್ತು ಎಂದು ನನಗೆ ತುಂಬ ಬೇಸರವಾಯಿತು. ನೋಡು ರಜನಿ, ಅಪ್ಪನ ವಿರುದ್ಧವಾಗಿ ಏನಾದರೂ ಮಾತನಾಡಬೇಡ. ಅಪ್ಪ ಹೇಳಿದಂತೆ ಕೇಳು, ಇಲ್ಲದಿದ್ದರೆ ಮುಂದೆ ನಿನಗೆ ತೊಂದರೆ ತುಂಬ ಆಗಬಹುದು ಎಂದು ನನ್ನನ್ನು ಬೆದರಿಸುತ್ತಾ ಹೇಳಿದರು. ಇದು ನಿನಗೆ ನಾನು ಕೊಡುವಂತಹ ಕೊನೆ ಅವಕಾಶ. ಇನ್ನು ಮುಂದೆ ನಾನು ನಿನ್ನಲ್ಲಿ ಏನು ಹೇಳಲು ಬಯಸೋದಿಲ್ಲ ಎಂದು ಅವರು ಕೈ ತೊಳೆದುಕೊಂಡು ರೂಮ್ಗೆ ಹೊರಟು ಹೋದರು. ನಾನೇನು ಮಾಡಬೇಕು, ಏನು ಹೇಳಬೇಕು ಎಂದು ಒಂದು ಚೂರು ಕೂಡ ನನಗೆ ಅರ್ಥವಾಗ್ತಾ ಇಲ್ಲ. ಆದರೂ ನಾನೇನು ಮಾಡುವ ಪರಿಸ್ಥಿತಿಯಲ್ಲಿ ಬೇರೆ ಇರಲಿಲ್ಲ. ನಾನು ನನ್ನಷ್ಟಕ್ಕೆ ಅಳುತ್ತಾ ಒಂದು ಕಡೆ ಕುಳಿತುಕೊಂಡಿದ್ದೆ. ಕೋಪದಿಂದ ರೂಮಿಗೆ ಹೋದ ನನ್ನ ಗಂಡ ಸ್ವಲ್ಪ ಸಮಯದಲ್ಲೇ ವಾಪಸ್ ಹಿಂದಕ್ಕೆ ಬಂದಿದ್ರು. ಈಗ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದ್ರು. ರೀ, ನನ್ನ ಕೈಯಿಂದ ಏನೂ ಆಗ್ತಾ ಇಲ್ಲ. ನೀವು ನಿಮ್ಮ ಕೈಯಿಂದ ನನ್ನನ್ನು ಕೊಂದುಬಿಡಿ, ಇಲ್ಲದಿದ್ದರೆ ನೀವು ನಿನ್ನ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸಿ ಎಂದು ಕೇಳಿ ಜೋರಾಗಿ ಅಳುತ್ತಾ ನನ್ನ ರೂಮ್ಗೆ ಓಡಿ ಹೋದೆ. ಸ್ವಲ್ಪ ಸಮಯದ ನಂತರ ಕಾಲಿಂಗ್ ಬೆಲ್ನ ಶಬ್ದ ಕೇಳಿಸಿತು. ನಾನು ರೂಮ್ನಿಂದ ಹೊರಗೆ ಬಂದಾಗ ನಮ್ಮ ಭಾವ ಎದುರುಗಡೆ ನಿಂತಿದ್ದರು. ಅವರು ತಾನು ಪ್ರೀತಿಸುತ್ತಿದ್ದ ಹುಡುಗಿಯನ್ನು ಮದುವೆಯಾಗಿ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದರು. ನನಗೆ ಅವರನ್ನು ನೋಡಿ ತುಂಬ ಸಂತೋಷವಾಯಿತು, ಅಲ್ಲದೆ ತುಂಬ ಆಶ್ಚರ್ಯ ಕೂಡ ಆಯಿತು. ಯಾಕೆಂದರೆ ಅವರ ಪ್ರೀತಿಯನ್ನು ಅವರ ತಂದೆ ಒಪ್ಪಿರಲಿಲ್ಲ ಎಂದು ಅವರು ಮನೆ ಬಿಟ್ಟು ಹೋಗಿದ್ದರು. ಅವರು ಎಲ್ಲೋ ಮದುವೆಯಾಗಿ ದೂರ ಎಲ್ಲೋ ವಾಸಿಸುತ್ತಿದ್ದರು. ಅವರು ಮನೆಯವರೊಂದಿಗೆ ಸಂಪರ್ಕವನ್ನು ಕೂಡ ಬಿಟ್ಟು ಬಿಟ್ಟಿದ್ದರು. ಮಾವ ಕೂಡ ನನಗೆ ಇರುವುದು ಒಬ್ಬನೇ ಮಗ ಎಂದು ತಿಳಿದುಕೊಂಡಿದ್ದರು. ಅವರನ್ನು ನೋಡಿದ ತಕ್ಷಣ ಮಾವ ತುಂಬ ಕೋಪ ಮಾಡಿಕೊಂಡ್ರು. ನೀನು ಅವಳನ್ನು ಇಷ್ಟಪಟ್ಟು ಮದುವೆಯಾಗಿದ್ದೀಯಾ? ನಿನ್ನನ್ನು ಇಲ್ಲಿಗೆ ಬರಬಾರ್ದು ಅಂತ ಹೇಳಿದ್ದೆ ನಾನು. ಆದರೂ ನೀನು ನನ್ನ ಮಾತನ್ನು ಧಿಕ್ಕರಿಸಿ ಅವಳನ್ನು ಯಾಕೆ ಕರೆದುಕೊಂಡು ಮನೆಗೆ ಬಂದಿದೆಯಾ ಅಂತ ಕೇಳಿದ್ರು. ಈಗ ಬಾವ, ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳಿಕೊಂಡರು. ಅವರಿಬ್ಬರು ಗಂಡ ಹೆಂಡತಿ ತಂದೆಯ ಬಳಿ ಕೈ ಮುಗಿದು ಕ್ಷಮಾಪಣೆ ಕೇಳಿದರು. ಈ ಶಬ್ದಗಳನ್ನು ಕೇಳಿ ನನ್ನ ಗಂಡ ಕೂಡ ರೂಮ್ನಿಂದ ಹೊರಗೆ ಬಂದರು. ಅವರೇನು ಮಾತನಾಡದೆ ಕೆಲ ಸಮಯ ಎಲ್ಲವನ್ನು ನೋಡುತ್ತಾ ಸೈಲೆಂಟ್ ಆಗಿ ನಿಂತಿದ್ದರು.
ನಂತರ, ಅಪ್ಪ, ನೀವು ನಿಮ್ಮ ಕೋಪವನ್ನು ಬಿಟ್ಬಿಡಿ. ಏನಾಗಬೇಕೋ ಅದು ನಡೆದುಬಿಟ್ಟಿದೆ. ಇನ್ನು ಏನು ಮಾಡಲು ಸಾಧ್ಯ ಇಲ್ಲ ಅಲ್ವಾ? ಅಣ್ಣನ ಜೀವನ ಅವನದ್ದು. ಅವನಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಜೀವಿಸಲಿ ಎಂದು ಹೇಳಿದರು. ನಾನು ಈಗ ಮನೆಯಲ್ಲಿ ಒಬ್ಬೊಂಟಿಯಾಗಿ ಇರಲಿಲ್ಲ. ನನಗೆ ಜೋಡಿಯಾಗಿ ಒಬ್ಬ ಅಕ್ಕ ಸಿಕ್ಕಂತಾಗಿತ್ತು. ಯಾವ ದೇವರು ನನ್ನ ಕಷ್ಟ ನೋಡಿ ನನಗಾಗಿ ಇವರನ್ನು ಮನೆಗೆ ಕರೆಸಿಕೊಂಡು ಬಂದಿದ್ದಾರೋ ಎಂದು ನಾನು ದೇವರಿಗೆ ಕೈ ಮುಗಿದು ಸಂತೋಷಪಟ್ಟೆ. ಇನ್ನು ಯಾವುದೇ ಭಯವಿಲ್ಲದೆ ಇಬ್ಬರು ಮನೆಯಲ್ಲಿ ಇರಬಹುದು ಎಂದು ನಾನು ತುಂಬ ಸಂತೋಷವಾಗಿದ್ದೆ. ಅಪ್ಪನಿಗೆ ಮಗನ ಮೇಲಿನ ಕೋಪ ಈಗ ತನ್ನಗಾಗಿತ್ತು. ಮಗ ಅಪ್ಪನ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳಿ ಇಬ್ಬರು ಆಶೀರ್ವಾದ ಕೂಡ ತೆಗೆದುಕೊಂಡರು. ಅವರನ್ನು ಸಂತೋಷದಿಂದ ಸ್ವೀಕರಿಸಿದರು ನಮ್ಮ ಮಾವ. ನನ್ನ ಭಾವನ ಹೆಂಡತಿ ಅಕ್ಕ ತುಂಬ ತುಂಟ ಹುಡುಗಿಯಾಗಿದ್ದಳು. ಅಕ್ಕ ಯಾವಾಗಲೂ ನಗುನಗುತ್ತಾ ಪ್ರೀತಿಯಿಂದ ಮಾತನಾಡ್ತಾ ಇದ್ಲು. ಅವಳು ನನ್ನೊಂದಿಗೆ ತುಂಬ ಪ್ರೀತಿಯಿಂದ ಸ್ನೇಹದಿಂದ ವರ್ತಿಸ್ತಾ ಇದ್ರು. ಈಗ ರಾಜು ಮತ್ತು ಸಂಜು ಇಬ್ಬರು ಒಟ್ಟಿಗೆ ಬಿಸ್ನೆಸ್ಸನ್ನು ನೋಡಿಕೊಳ್ಳಲು ಶುರು ಮಾಡಿದರು. ಈಗ ನನ್ನ ಮಾವ ನನ್ನ ಕಡೆ ಅವರ ಗಮನ ಸ್ವಲ್ಪ ಕಡಿಮೆಯಾಗಿತ್ತು. ಭಾವನ ಹೆಂಡತಿಯ ಕಡೆಗೂ ಕೂಡ ಅದು ಈಗ ಡೈವರ್ಟ್ ಆಗಿತ್ತು. ಯಾಕೆಂದರೆ ಅಕ್ಕ ತುಂಬ ಸುಂದರವಾಗಿದ್ದಳು ಮತ್ತು ಅವಳು ಧರಿಸುವ ಬಟ್ಟೆಗಳ ವಿಧಾನ ಕೂಡ ತುಂಬ ವಿಭಿನ್ನವಾಗಿತ್ತು. ಅವಳು ಫ್ಯಾಷನ್ ಉಡುಪುಗಳನ್ನೇ ಧರಿಸುತ್ತಿದ್ದಳು ಹೆಚ್ಚಾಗಿ. ಆದರೆ ಅಕ್ಕನಿಗೆ ಯಾವುದೇ ಕೆಲಸ ಮಾಡಲು ಬರುವುದಿಲ್ಲ. ಆಕೆ ತುಂಬ ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದವರು. ಆದರೂ ಅಕ್ಕ ನನ್ನ ಜೊತೆ ಕೈ ಜೋಡಿಸಿ ಸಹಾಯ ಮಾಡ್ತಾಯಿದ್ರು. ಅಕ್ಕ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ, ನನ್ನ ಜೊತೆ ಇದ್ದರೆ ಸಾಕು, ಅದೇ ನನಗೆ ಬೆಟ್ಟದಷ್ಟು ಧೈರ್ಯ. ಸ್ವಲ್ಪ ದಿನ ಕಳೆದ ಮೇಲೆ ಒಂದು ರಾತ್ರಿ ನಾವು ಊಟ ಮಾಡುವಾಗ, ಇನ್ನು ಮುಂದೆ ನನ್ನ ಎಲ್ಲ ಕೆಲಸಗಳಲ್ಲಿಯೂ ನನ್ನ ಹಿರಿಯ ಸೊಸೆ ಕೂಡ ನನಗೆ ಸಹಾಯ ಮಾಡುತ್ತಾಳೆ ಎಂದು ಹೇಳಿದರು ಮಾವ. ಸರಿ ಎಂದು ಅಕ್ಕ ಕೂಡ ಸಂತೋಷದಿಂದಲೇ ಒಪ್ಪಿಕೊಂಡರು. ನಿನಗೆ ಏನು ಬೇಕಾದರೂ ಸಂಕೋಚವಿಲ್ಲದೆ ಕೇಳಿ ಅಪ್ಪ ಎಂದು ಸಂಜು ಕೂಡ ಮುಗುಳ್ನಗೆ ಬೀರಿದರು. ಕೆಲವು ದಿನಗಳ ನಂತರ ನಮ್ಮ ಭಾವನ ಹೆಂಡತಿ ಹನಿ, ಆಕೆ ನನ್ನ ಮಾವನ ರೂಮ್ನಿಂದ ಹೊರಬಂದಾಗ ಅವಳು ತುಂಬ ಬೇಸರದಲ್ಲಿದ್ದಳು. ಅವಳ ಮುಖ ತುಂಬ ಸಣ್ಣದಾಗಿತ್ತು. ಅಕ್ಕ ಭಯಪಟ್ಟುಕೊಂಡಿದ್ದಳು. ಆಗ ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೆ. ಅಕ್ಕ ಅಡಿಗೆ ಮನೆಗೆ ಹೋಗಿ ಏನೂ ಮಾತನಾಡದೆ ಸೈಲೆಂಟಾಗಿ ಕುಳಿತುಕೊಂಡಿದ್ದರು. ನಾನು ಬಂದು, ಏನಾಯಿತು ಅಕ್ಕ ಎಂದು ಕೇಳಿದೆ. ಆಗ ಅಕ್ಕ ಹೇಳಿದರು, ನನಗೆ ಮಾವನ ಸ್ವಭಾವ ತುಂಬ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಅವರು ವಿಚಿತ್ರವಾಗಿ ನನ್ನನ್ನು ನೋಡ್ತಾ ಇದ್ರು. ಹೌದಾ, ಏನಾಯಿತು ಅಂತ ಕೇಳಿದೆ. ಅವರು ನನ್ನನ್ನು ಮುಟ್ಟಲು ಪ್ರಯತ್ನಿಸ್ತಾ ಇದ್ರು. ನನ್ನ ಕೈಯನ್ನು ಹಿಡಿದುಕೊಂಡು ಸವರ್ತಾ ಇದ್ರು. ಯಾಕೋ ನನಗೆ ಅವರ ಸ್ವಭಾವ ಸರಿಯಿಲ್ಲ ಎಂದು ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಡಬಲ್ ಮೀನಿಂಗಲ್ಲಿ ಬೇರೆ ಮಾತಾಡ್ತಾರೆ ಅವರು. ಅವರ ಮಾತುಗಳನ್ನು ಕೇಳುವಾಗ ನನಗೆ ಒಂಥರ ಮುಜುಗರ ಅನ್ನಿಸ್ತಾ ಇತ್ತು. ಅವರ ಹತ್ತಿರ ಹೋಗೋದಕ್ಕೂ ಯಾಕೋ ಒಂದು ರೀತಿಯಾದಂತಹ ಮುಜುಗರ ಆಗ್ತಾ ಇದೆ ನನಗೆ. ಅವರ ಮಾತುಗಳನ್ನು ಕೇಳುವಾಗ ನನಗೆ ಅವರ ಮೇಲೆ ತುಂಬ ಕೋಪ ಕೂಡ ಬರ್ತಾ ಇತ್ತು. ನಾನು ಈ ದಿನವೇ ನನ್ನ ಗಂಡನಲ್ಲಿ ಈ ವಿಷಯದ ಬಗ್ಗೆ ಅವರಿಗೆ ಹೇಳ್ತೀನಿ. ಅವರು ತನ್ನ ತಂದೆ ತುಂಬ ಒಳ್ಳೆಯವರು ಎಂದು ಹೇಳ್ತಾ ಇದ್ರು. ಯಾವಾಗಲೂ ನನ್ನ ತಂದೆ ತುಂಬ ಗ್ರೇಟ್ ಎಂದು ಬೇರೆ ಹೇಳ್ಕೊಳ್ತಾ ಇದ್ರು. ಈ ಇಬ್ಬರು ಸಹೋದರರು ತಮ್ಮ ತಂದೆಯ ಬಗ್ಗೆ ಎಂದಿಗೂ ಮಾತನಾಡುವುದಿಲ್ಲ ಎಂದು ನಾನು ಅಕ್ಕನಲ್ಲಿ ಹೇಳಿದೆ. ನೀವು ಬರುವ ಮೊದಲು ನಾನು ಈ ನೋವನ್ನು ಅನುಭವಿಸುತ್ತಿದ್ದೆ ಅಕ್ಕ. ಆದರೆ ರಾಜು ನನ್ನ ಮಾತನ್ನು ಯಾವತ್ತೂ ಕೇಳಲೇ ಇಲ್ಲ. ಅವರು ನನ್ನ ಮಾತನ್ನು ನಂಬಲಿಲ್ಲ. ಆದರೆ ನಾನು ಸಂಜುಗೆ ಸ್ಪಷ್ಟವಾಗಿ ಹೇಳ್ತೀನಿ, ಇದೆಲ್ಲವನ್ನು ಸುಮ್ಮನೆ ಬಿಟ್ಟುಬಿಡೋದಕ್ಕೆ ಆಗೋದಿಲ್ಲ. ಅವರು ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲಿಗೆ ಹೋಗ್ತಾರೆ ಎಂದು ನಾನು ಕೂಡ ನೋಡೇ ಬಿಡ್ತೀನಿ. ಒಂದು, ಅವರ ತಂದೆಯ ಸ್ವಭಾವವನ್ನು ಬದಲಾಯಿಸಲು ಹೇಳ್ತೇನೆ. ಇಲ್ಲದಿದ್ದರೆ ಮಾವನಿಗೆ ಬೇರೆ ಮದುವೆ ಮಾಡಿಕೊಳ್ಳಲು ಹೇಳ್ತೇನೆ ಎಂದು ಹೇಳಿದಳು ಅಕ್ಕ. ಆಗ ನಾನು ಅಂದುಕೊಂಡೆ, ನನ್ನ ಮತ್ತು ನನ್ನ ಗಂಡನ ನಡುವೆ ನಡೆಯುತ್ತಿದ್ದ ಅದೇ ಜಗಳ ಈಗ ಮತ್ತೆ ಶುರುವಾಯಿತು ಎಂದುಕೊಂಡೆ. ಈಗ ಅಕ್ಕ ಕೂಡ ತನ್ನ ಗಂಡನಿಗೆ ಈ ವಿಷಯ ಹೇಳಿದಳು. ನಿಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸಿಬಿಡಿ ಬೇಗ ಎಂದು. ಅಕ್ಕ ನಂತರ ಆಗಿರಲಿಲ್ಲ. ಅವಳು ತುಂಬ ಧೈರ್ಯವಾಗಿ ಹೇಳಿದಳು, ನಿನಗೆ ನನ್ನ ಮಾತಿನ ಮೇಲೆ ಯಾವುದೇ ನಂಬಿಕೆ ಇಲ್ಲದಿದ್ದರೆ, ನೀವು ನನ್ನ ಮಾತನ್ನು ಕೇಳದಿದ್ದರೆ ಈಗಲೇ ನನಗೆ ಡೈವರ್ಸ್ ಕೊಟ್ಬಿಡಿ. ನನಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ನಾನು ನಿಮಗೆ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಕೊಡುವುದಿಲ್ಲ. ನೀವು ನಿಮ್ಮ ತಂದೆಯೊಂದಿಗೆ ಆರಾಮವಾಗಿರಿ, ನೆಮ್ಮದಿಯಾಗಿ ಜೀವನ ಕಳೆಯಿರಿ. ನಾನು ಇಲ್ಲಿ ಇದ್ದು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡುವುದಿಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿಬಿಟ್ಟಳು ಅಕ್ಕ. ಅಂದು ರಾತ್ರಿ ರಾಜು ರೂಮಿಗೆ ಬಂದಾಗ ಅವರು ಸಹ ತುಂಬ ಮೌನವಾಗಿದ್ದರು. ಏಕೆಂದರೆ ಮನೆಯಲ್ಲಿ ನಡೆದ ಜಗಳ ರಾಜುಗೂ ಕೂಡ ಗೊತ್ತಾಗಿತ್ತು. ನಾನು ಮಾಡುತ್ತಿದ್ದ ಆರೋಪವನ್ನು ನೀವು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಈಗ ಅಕ್ಕ ಕೂಡ ಅವಳಿಗೆ ಆಗುತ್ತಿರುವಂತಹ ತೊಂದರೆಯನ್ನು ಅವಳ ಗಂಡನಲ್ಲಿ ಹೇಳಿದ್ದಾಳೆ. ಈಗಾದರೂ ನಿಮಗೆ ಅರ್ಥವಾಯ್ತಾ ಎಂದು ಹೇಳಿದೆ. ನಾನು ಸುಮ್ಮನೆ, ನಿಮ್ಮಪ್ಪನ ಮೇಲೆ ನಾವು ಯಾವುದೇ ಆರೋಪವನ್ನು ಹೊರಿಸ್ತಾ ಇಲ್ಲ ರೀ. ಅವರಿಗೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ ಎಂದು ಈಗಲಾದರೂ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದುಕೊಳ್ತಾ ಇದ್ದೇನೆ. ನಿಮಗೆ ಅರ್ಥ ಆಗಿರಬೇಕು ಅಲ್ವಾ? ನೀವು ಬಯಸಿದ್ದರೆ ನಿಮ್ಮ ತಾಯಿಯ ಮರಣದ ಕೆಲವು ವರ್ಷಗಳ ನಂತರವಾದರೂ ನೀವು ನಿಮ್ಮ ತಂದೆಗೆ ಎರಡನೇ ಮದುವೆಯನ್ನು ಮಾಡಬಹುದಾಗಿತ್ತು. ನಾನು ಇನ್ನೂ ನನ್ನ ಗಂಡನ ಜೊತೆಯಲ್ಲಿಯೇ ಮಾತನಾಡ್ತಾ ಕೂತಿದ್ದೆ. ಅಷ್ಟರಲ್ಲಿಯೇ ನಮ್ಮ ಭಾವ ನಮ್ಮ ರೂಮ್ಗೆ ಬಂದರು. ಅವರು ಹೇಳಿದರು, ನಿನ್ನ ಹೆಂಡತಿಯ ಆರೋಪ ಎಲ್ಲವೂ ಸತ್ಯವಾದುದೇ. ಅಪ್ಪ ಸೊಸೆಯಂದಿರ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದಾರೆ ಎಂದರು.
ನನಗೆ ಅವರ ಮಾತುಗಳು ಏನೂ ಅರ್ಥವಾಗಲಿಲ್ಲ. ನಾನು ಅವರಿಬ್ಬರನ್ನೇ ನೋಡ್ತಾ ಇದ್ದೆ. ಆಗ ನನ್ನ ಗಂಡ ರಾಜು ಹೇಳಿದರು, ನೀನು ಊಟ ಬಿಟ್ಟು ಹಠ ಮಾಡುತ್ತಿರಬೇಕಾದರೆ ನನಗೇನು ಮಾಡಬೇಕೆಂದು ಅರ್ಥವಾಗದೆ ಅಣ್ಣನಿಗೆ ಫೋನ್ ಮಾಡಿದ್ದೆ. ಮನೆಯಲ್ಲಿ ನಡೆಯುತ್ತಿರುವುದನ್ನು, ನೀನು ಹೇಳ್ತಾ ಇರೋದನ್ನು, ಇಲ್ಲಿ ಏನೇನು ನಡೀತಾ ಇದೆ ಎಲ್ಲವನ್ನು ಅಣ್ಣನಿಗೆ ತಿಳಿಸಿದೆ. ಆಗಲೇ ಅಣ್ಣ ಅತ್ತಿಗೆಯನ್ನು ಕರೆದುಕೊಂಡು ಇಲ್ಲಿಗೆ ಬಂದ, ಸತ್ಯ ಏನೆಂದು ತಿಳಿದುಕೊಳ್ಳಲು. ಈಗ ನಮಗೆ ಎಲ್ಲ ಗೊತ್ತಾಗಿದೆ. ನಾವು ಅಪ್ಪನಿಗೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದರು. ಎಲ್ಲಾದರೂ ವೃದ್ಧಾಶ್ರಮಕ್ಕೆ ಸೇರಿಸೋಣವೇ ಎಂದರು ಭಾವ. ಬೇಡ ಬೇಡ ಅಣ್ಣ, ಅವರು ಅಲ್ಲಿರುವ ಹೆಂಗಸರನ್ನು ಕೂಡ ಇದೇ ರೀತಿ ಮಾಡಿದರೆ ನಮಗೆ ತುಂಬ ಕೆಟ್ಟ ಹೆಸರು ಬರುತ್ತದೆ. ಅಪ್ಪನ ಬಳಿ ಮಾತನಾಡಿ ಅವರಿಗೆ ಇನ್ನೊಂದು ಮದುವೆ ಮಾಡಿಸಿಬಿಡೋಣ. ಆಗ ಮನೆಯಲ್ಲಿ ಕೂಡ ನೆಮ್ಮದಿ ಇರುತ್ತದೆ. ನಮ್ಮ ತಂದೆಯ ಜೀವನ ಕೂಡ ಸುಗಮವಾಗಿ ಸಾಗುತ್ತದೆ ಎಂದು ಎಲ್ಲರೂ ಕುಳಿತು ಮಾತನಾಡಿಕೊಂಡರು. ಮಾರನೆಯ ದಿನ ಬೆಳಿಗ್ಗೆ ರಾಜು ಮತ್ತು ಸಂಜು ಇಬ್ಬರು ಅವರ ಅಪ್ಪನಲ್ಲಿಯೇ ಡೈರೆಕ್ಟಾಗಿ ಕೇಳಿದರು, ಅಮ್ಮ ಹೋದ ನಂತರ ನೀವು ಮತ್ತೆ ಯಾಕೆ ಮದುವೆ ಮಾಡಿಕೊಳ್ಳಿಲ್ಲ ಅಪ್ಪ? ಈಗ ಇನ್ನೊಂದು ಮದುವೆ ಮಾಡ್ಕೊಳ್ತೀರಾ? ಆಗ ಅವರಪ್ಪ ಜೋರಾಗಿ ಕೂಗಾಡಿದರು, ಈ ವಯಸ್ಸಿನಲ್ಲಿ ನಾನು ಇನ್ನೊಂದು ಮದುವೆ ಮಾಡಿಕೊಂಡರೆ ಈ ಪ್ರಪಂಚ ಏನನ್ನುತ್ತೆ ನನ್ನನ್ನು? ಊರವರೆಲ್ಲರೂ ಈ ವಯಸ್ಸಿನಲ್ಲಿ ಈ ಮುದುಕನಿಗೆ ಇನ್ನೊಂದು ಮದುವೆ ಬೇಕಾಗಿತ್ತಾ ಎಂದು ನನ್ನನ್ನು ಆಡ್ಕೋತಾರೆ. ಮುದಿ ತಂದೆಯನ್ನು ಯಾರಾದರೂ ಈ ರೀತಿ ಕೇಳ್ತಾರೆಯೇ? ನಿಮಗೇನಾದರೂ ಹುಚ್ಚಿಡ್ದಿದೆಯಾ ಅಂತ ಮಾವ ಮೊದಲು ತುಂಬ ಜೋರಾಗಿಯೇ ಕೂಗಾಡಿದ್ರು. ಅಪ್ಪ, ನೀವು ನಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಿಮಗೆ ಮದುವೆಯಾಗಬೇಕು ಅಂತ ಅನಿಸಿದರೆ ಸಮಾಜ ಏನು ಹೇಳಿದ್ರೆ ನಿಮಗೇನಾಗಬೇಕು? ವಯಸ್ಸಾಯಿತು ಎಂದು ನೀವು ಚಿಂತೆ ಕೂಡ ಮಾಡಬೇಡಿ. ನೀವು ಏನು ಮಾಡ್ತಾ ಇದ್ದೀರಾ, ಎಷ್ಟು ಪ್ರಾಮಾಣಿಕವಾಗಿದ್ದೀರಾ, ನಿಮಗೆ ಏನು ಬೇಕು ಅನ್ನುವುದನ್ನು ಮಾತ್ರ ನೋಡಿದರೆ ಸಾಕು. ಜನರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ. ಈ ಜಗತ್ತಿನಲ್ಲಿ ಎಷ್ಟೋ ಜನ ವಿಧವೆಯರು ಅಸಹಾಯಕರಾಗಿ ಇದ್ದಾರೆ. ಅವರಿಗೆ ಒಂದು ಜೀವನ ನೀಡಿದರೆ ನಿಮಗೂ ಕೂಡ ಪುಣ್ಯ ಸಿಗುತ್ತದೆ. ಮತ್ತೆ ನೀವು ಅಂತಹ ವಿಧವೆಯನ್ನು ಮದುವೆಯಾಗಿ ಅವಳಿಗೆ ಬೆಂಬಲವಾಗಿ ನಿಲ್ಲಬಾರದಾ ಎಂದು ನಮ್ಮ ಭಾವ ಕೇಳಿದಾಗ ಮಾವ ಏನು ಮಾತನಾಡದೆ ಮೌನವಾದರು. ಸ್ವಲ್ಪ ಸಮಯದ ನಂತರ ನಾನು ಮತ್ತೊಂದು ಮದುವೆಯಾಗುವುದಿಲ್ಲ ಎಂದು ಡೈರೆಕ್ಟಾಗಿ ನಿರಾಕರಿಸಿದರು. ಇನ್ನು ನನ್ನ ಗಂಡ ಮತ್ತು ಭಾವ ಅದರ ಬಗ್ಗೆ ಮಾತನಾಡಲಿಲ್ಲ. ಎಲ್ಲರೂ ಈಗ ಸುಮ್ಮನಾಗಿ ಬಿಟ್ಟರು. ಕೆಲ ದಿನಗಳ ನಂತರ ಒಂದು ದಿನ ನನ್ನ ಮಾವ ಹೇಳಿದರು, ನಾನು 2ನೇ ಮದುವೆಯಾಗಲು ಈಗ ಸಿದ್ಧನಿದ್ದೇನೆ ಎಂದು. ನಮಗೆ ತುಂಬ ಸಂತೋಷವಾಯಿತು. ನಾವು ಮಾವನಿಗೆ ಹೊಸದಾಗಿ ಮದುವೆಯಾಗ್ತಿದೆ ಅನ್ನುವಂತೆ ಎಲ್ಲ ತಯಾರಿಯನ್ನು ನಡೆಸಿದವು. ಕೆಲವೇ ದಿನಗಳಲ್ಲಿ ಅವರಿಗೆ ಮದುವೆ ಕೂಡ ಆಯಿತು. ನಮ್ಮ ಮನೆಯಲ್ಲಿ ಮಾನಸಿಕವಾಗಿ ನೆಮ್ಮದಿ ಮತ್ತು ಸಂತೋಷ ಉಂಟಾಯಿತು. ನಾವೀಗ ನೆಮ್ಮದಿಯಿಂದ ಧೈರ್ಯವಾಗಿ ನಮ್ಮ ಜೀವನವನ್ನು ಕಳೆಯುತ್ತಿದ್ದೇವೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.